ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಬೆಳಕಾಯಿತು ಬಾಗಲಕೋಟೆಯ ಸರ್ವ ಸದಸ್ಯರಿಗೆ ಶರಣಾರ್ಥಿಗಳನ್ನು ಸಲ್ಲಿಸ್ತೇನೆ. ಇವತ್ತು ಬೆಳಕಾಯಿತು ಬಾಗಲಕೋಟೆ ಕಾರ್ಯಕ್ರಮದ 100ರ ಸಂಭ್ರಮದ ದಿನ. ಕಳೆದ ವರ್ಷ ಜುಲೈನಲ್ಲಿ ಪ್ರಾರಂಭವಾದಂಥ ಈ ಸರಣಿ ಇವತ್ತು 100ರ ಹೊಸ್ತಿಲಲ್ಲಿರೋದು ನಿಜಕ್ಕೂ ಸಂತೋಷ ವಿಷಯ ಅಂತ ನಾನು ಭಾವಿಸ್ತೇನೆ. ಗೆಳೆಯರಾದಂಥ ಪ್ರಕಾಶ್ ಖಾಡೆಯವರ ಸಂಯೋಜನೆಯೊಳಗೆ ಶ್ರೀ ರಾಜಶೇಖರ ಮಠಪತಿಯವರ ಪರಿಕಲ್ಪನೆಯೊಂದಿಗೆ ಶ್ರೀ ಬಿ ಆರ್ ಪೌಲೀಸ್ ಪಾಟೀಲರ ಮಾರ್ಗದರ್ಶನದೊಳಗೆ ಈ ಕಾರ್ಯಕ್ರಮ ರೂಪುಗೊಂಡು ನಾಡಿನಾದ್ಯಂತ ವಿಶ್ವದಾದ್ಯಂತ ಪಸರಿಸಿ ಅನೇಕ ಆಸಕ್ತ ಶ್ರೋತೃಗಳನ್ನು ಮನಸೆಳೆದದ್ದು ತಮಗೆಲ್ಲ ಗೊತ್ತಿದ್ದಂಥ ವಿಷಯನೇ. ನನಗೆ ಈ ಕಾರ್ಯಕ್ರಮ ಇಷ್ಟ ಆಗೋದಕ್ಕೆ ಪ್ರಮುಖವಾಗಿ 3 ಕಾರಣಗಳು. ಮೊದಲನೇದಾಗಿ ಆಧುನಿಕ ತಂತ್ರಜ್ಞಾನವನ್ನು ಧನಾತ್ಮಕ ಚಿಹ್ನೆಯೊಳಗೆ ತೊಡಗಿಸಿದ್ದು, ಬಳಸಿಕೊಂಡಿದ್ದು. ಎರಡನೇದಾಗಿ ಕರೋನಾ ಹೆಮ್ಮಾರಿಯಿಂದ ಲೋಕ ತಲ್ಲಣಿಸ್ತಾ ಇರುವಾಗ ಪ್ರತಿನಿತ್ಯ ಸಾವಿನ ಸುದ್ದಿ ಕಿವಿಗೆ ಅಪ್ಪಳಿಸ್ತಾ ಇರುವಂಥ ನಮ್ಮನ್ನು ಖಿನ್ನತೆಗೆ ದೂಡ್ತಕ್ಕಂಥ ಸಂದರ್ಭದೊಳಗೆ ಸಕಾರಾತ್ಮಕ ಬದುಕಿನ ಪರಿಚಯವನ್ನು ಮಾಡಿಸ್ತಾ ನಮ್ಮನ್ನು ಸಕಾರಾತ್ಮಕ ಚಿಂತನೆಗೆ ತೊಡಗಿಸಿರುವಂತಹದ್ದು ಈ ಕಾರ್ಯಕ್ರಮದ ವಿಶೇಷ ಅಂತ ನಾನು ಭಾವಿಸ್ತೇನೆ. ಮತ್ತು ಒಂದಂತಂದ್ರೆ ಅಖಂಡ ವಿಜಾಪುರ ಜಿಲ್ಲೆಯ ಸಕಲ ಸಾಧಕರನ್ನು, ಅವರು ಧರ್ಮಾಧಿಕಾರಿಗಳಿರ್ಬೋದು, ಸಾಹಿತಿಗಳಿರ್ಬೋದು, ರಂಗಕಲಾವಿದರಿರ್ಬೋದು, ಜನಪದ ಕಲಾವಿದರಿರ್ಬೋದು, ರಾಜಕೀಯ ಮುತ್ಸದ್ದಿಗಳಿರ್ಬೋದು, ಸಮಾಜ ಸೇವಕರಿರ್ಬೋದು, ಒಟ್ಟಾರೆಯಾಗಿ ಅಖಂಡ ವಿಜಾಪುರ ಜಿಲ್ಲೆಯ ಕೆನೆಯನ್ನು ಏನು ಈ ಬೆಳಕಾಯಿತು ಬಾಗಲಕೋಟೆ ಮೂಲಕ ಪ್ರಸ್ತುತಪಡಿಸ್ತಾ ಇದ್ದಾರೆ. ಒಂದು ಜಿಲ್ಲೆಯ ಸಾಂಸ್ಕೃತಿಕ ಸಾಹಿತ್ಯಿಕ ವ್ಯಕ್ತಿತ್ವವನ್ನು ನಾಡಿಗೆ ಪರಿಚಯಿಸ್ತಾ ಇದ್ದಾರೆ. ಈ ಕಾರಣಕ್ಕಾಗಿಯೂ ಈ ಕಾರ್ಯಕ್ರಮ ಅತ್ಯಂತ ಶ್ರೇಷ್ಠ ಮಟ್ಟದ್ದು ಅಂತ ಹೇಳಿ ನಾನು ಭಾವಿಸ್ತಾ ಇದ್ದೀನಿ. ಇವತ್ತು ನಾನು ಮಾತನಾಡ್ತಕ್ಕಂಥ ವಿಷಯ ಗದುಗಿನ ಶ್ರೀ ಜಗದ್ಗುರು ತೋಂಟದ ಸಿದ್ಧಲಿಂಗ ಮಹಾಸ್ವಾಮಿಗಳವರ ಕುರಿತಾಗಿ. ಒಂದು ರೀತಿಯಿಂದ ಅದು ಕಡಲನ್ನು ಕೊಡದೊಳಗೆ ಹಿಡ್ದಂಗೆ, ಎಷ್ಟು ವರ್ಣಿಸಿದರೂ ಸಾಲದು. ಅವರ ಬಾಂಧವ್ಯ ಕಳೆದ ಸುಮಾರು 55 ವರ್ಷಗಳದ್ದು. ನನ್ನ ಊರು ಸಹಿತ ವಿಜಾಪುರ ಜಿಲ್ಲೆಯ ಸಿಂದಗಿ, ಶ್ರೀಗಳ ಪೂರ್ವಾಶ್ರಮದ ಊರು ವಿಜಾಪುರ ಜಿಲ್ಲೆಯ ಸಿಂದಗಿನೇ. ಆ ನೆನಪುಗಳೆಲ್ಲ ಧೂಮಿಕ್ಕಿ ಬರ್ತಾವೆ. ನಾನಾಗ 8-10 ವರ್ಷದ ಹುಡುಗ. ಗದುಗಿನ ಊರನ ಮಟ್ಟದ ನಿಯೋಜಿತ ಉತ್ತರಾಧಿಕಾರಿಗಳಾದಂಥ ಶ್ರೀ ಸಿದ್ದರಾಮದೇವರು, ಆಗ ಅವರ ಪೂರ್ವಾಶ್ರಮದ ಹೆಸರು ಸಿದ್ದರಾಮದೇವರು ಅಂಥೇಳಿ, ಹುಬ್ಬಳ್ಳಿಯ ಕಾಡಸಿದ್ದೇಶ್ವರ ಕಾಲೇಜಿನಲ್ಲಿ ಕಲಿತಾ ಇದ್ದರು. ದೀಪಾವಳಿ ಹಬ್ಬಕ್ಕೆ, ನಾಗರ ಪಂಚಮಿ ಹಬ್ಬಕ್ಕೆಲ್ಲ ಸಿಂದಗಿಗೆ ಬರ್ತಾಯಿದ್ರು. ಸಿಂದಗಿಗೆ ಬಂದಾಗೆಲ್ಲ ಅವ್ರ ಮಾತಿನಲ್ಲೇ ಹೇಳುವಂಥ ಆಕಳ ಹಿಂದೆ ಕರು ಹೋದಂಗೆ ನಾವು ಕೆಲವು ಜನ ಗೆಳೆಯರು ನಿರಂತರವಾಗಿ ಅವ್ರ ಬೆನ್ನತ್ತಿ ಹೋಗ್ತಾಯಿದ್ವಿ. ಬೇಸಿಗೆ ರಜೆಯೊಳಗೆ ಬಂದಾಗೂ ಅಷ್ಟೇ. ಅದು ದಿವ್ಯ ನೆನಪುಗಳ ಕಣಜ. ಅದು ಪ್ರತಿನಿತ್ಯ ಸಾಯಂಕಾಲ ಅವ್ರ ಜೊತೆಗೆ ವಾಯುವಿಹಾರಕ್ಕೆ ಹೋಗ್ತಾಯಿದ್ವಿ. ಸಿಂದಗಿಯ ಹೊರಬೀದಿಯೊಳಗೆ ರಸ್ತೆಗುಂಟ ಇಕ್ಕಲೆಗಳೊಳಗೆ ಗಿಡಗಳು, ಆ ಗಿಡಗಳ ಮಧ್ಯದಲ್ಲಿ ಹಾಯ್ದು ಹೋಗ್ತಕ್ಕಂಥ ರಸ್ತೆಯ ಮೇಲೆ ವಾಹನಗಳು ಓಡಾಡ್ತಾಯಿದ್ವು. ಹತ್ತಿ ಅಂಡಿಗೆ ಹೊತ್ತಂಥ ವಾಹನಗಳು. ಹತ್ತಿ ಅಂಡಿಗೆ ಗಿಡಗಳ ಟೊಂಗಿ ಏನು ಬಾಗಿರ್ತಾವಲ್ಲ, ಅಲ್ಲಿ ಹತ್ತಿಗಳು ಸಿಗಿಬಿದ್ದು ಗಾಳಿ ಬಿಟ್ಟಾಗೆಲ್ಲ ನೆಲಕ್ಕೆ ಬಿದ್ದಿರ್ತಾಯಿದ್ವು. ನಾವು ವಾಯುವಿಹಾರಕ್ಕೆ ಹೋದಾಗ ಮುಂದೆ ಭಾಳ ವೇಗದ ನಡಿಗೆ ಅವ್ರದ್ದು. ಮುಂದೆ ಅವ್ರು ಹೋಗ್ತಾಯಿದ್ರು, ಹಿಂದಿಂದ ನಾವು ಹೋಗ್ತಾಯಿದ್ವಿ. ಒಮ್ಮಿಂದೊಮ್ಮೆ ಶ್ರೀಗಳು ಬಗ್ಗಿ ಅಲ್ಲಿ ಇದಿರ್ತಕ್ಕಂಥ ಹತ್ತಿಯನ್ನು ಆರ್ಸೋಕೆ ಪ್ರಾರಂಭ ಮಾಡಿದರು. ಸಿದ್ದರಾಮದೇವರು ದೇವರೇ ಬಗ್ಗಿ ಹತ್ತಿಯನ್ನು ಆರ್ಸೋಕತ್ತಾಗ ನರಮನುಷ್ಯರಾದಂಥ ನಮ್ಮ ಪಾಡೇನು, ನಾವು ಬಗ್ಗಿ ಹತ್ತಿಯನ್ನು ಆರ್ಸೋಕೆ ಪ್ರಾರಂಭ ಮಾಡಿದ್ವಿ. ಅದನ್ನೆಲ್ಲ ಕಟ್ಕೊಂಡು ಮಠಕ್ಕೆ ಬಂದ್ವಿ. ಶ್ರೀಗಳು ಒಂದು ಕಡೆ ಕೂತ್ಕೊಂಡ್ರು, ನಾವೆಲ್ಲ ಸುತ್ತ ಕೂತ್ಕೊಂಡ್ವಿ. ಬತ್ತಿಯನ್ನು ಹೊಸೋಕೆ ಪ್ರಾರಂಭ ಮಾಡಿದರು. ನಾವು ಎಲ್ಲರೂ ಬತ್ತಿಯನ್ನು ಹೊಸೋಕೆ ಪ್ರಾರಂಭ ಮಾಡಿದ್ವಿ. ಬತ್ತಿ ಗದ್ದಿಗೆ ಅಲ್ಲಿ ಊರನ ಮಠದ ಗದ್ದಿಗೆಯ ಸಾಕಾಗುವಷ್ಟಾದಮೇಲೆ ಬಂದ ಭಕ್ತರಿಗೆಲ್ಲ ಬತ್ತಿಗಳನ್ನು ಹಂಚಿದರು. ದಾರಿಯಲ್ಲಿ ಬಿದ್ದಂಥ ಹತ್ತಿ ಬತ್ತಿಯಾಗಿ ಮನೆಯನ್ನು ಬೆಳಗುವಂಥ ಪರಿಕಲ್ಪನೆಯನ್ನು ಮೂಡಿಸೋದ್ರ ಮೂಲಕ ನಮ್ಮ ಬದುಕಿಗೆ ಬೆಳಕನ್ನು ನೀಡಿದಂಥವರು ತೋಂಟದ ಸಿದ್ದಲಿಂಗ ಮಹಾಸ್ವಾಮಿಗಳವರು. ಅವರು ಮೇಲಿನ ಮೇಲೆ ನನಗೆ ನೆನಪಾಗೋದು ಅವರು ಸಿದ್ದರಾಮದೇವರು ಅಂತಾನೆ.
ಅವರ ಬಾಲ್ಯದ ಒಡನಾಟ ಸಿದ್ದರಾಮ ದೇವರ ಜೊತೆನೇ ಇದ್ದಿದ್ದರಿಂದ ಮೇಲಿನ ಮೇಲೆ ಸಿದ್ದರಾಮ ದೇವರು ಅಂತಲೇ ಅವರು ನನ್ನ ನೆನಪಿಗೆ ಬರೋದು. ಸ್ವಲ್ಪ ಇನ್ನೂ ಕೆಲವು ವಿಷಯಗಳು ಮುಖ್ಯವಾದದ್ದು ಅಂತಂದರೆ, ನಮಗೆ ಗೊತ್ತಿರತಕ್ಕಂಥ ಒಂದು ವಿಷಯ, ಅವರಿಗೆ ಹಿಪ್ನೋಟಿಸಮ್ ಗೊತ್ತಿತ್ತು. ಬಾಲ್ಯದೊಳಗೆ ನಮ್ಮನ್ನೆಲ್ಲ ಕುದುರಿಸ್ಕೊಂಡು ಹಿಪ್ನೋಟಿಸಮ್ ಮಾಡ್ತಾಯಿದ್ರು. ನಾವೆಲ್ಲ ಹಿಪ್ನೋಟಿಸಮ್ ವಸ್ತುಗಳು. ಅವ್ರು ಹೇಳ್ದಂಗೆ ಕೇಳಿ ಹಿಪ್ನೋಟಿಸಮ್ ವಶೀಕರಣ ವಶಕ್ಕೊಳಗಾಗಿ ಅವ್ರು ಹೇಗೆ ಹೇಳ್ತಾರೋ ಕೇಳ್ತಾ ಇದ್ವಿ. ಸಾರ್ವಜನಿಕ ಪ್ರದರ್ಶನವೂ ಏರ್ಪಡಿಸ್ತಾ ಇದ್ರು ಅದನ್ನು ಅವರು. ಮುಂದೆ ಅವ್ರಿಗೆ ಹಿಪ್ನೋಟಿಸಮ್ ಮಾಡೋ ಅವಶ್ಯಕತೆ ಬರಲೇ ಇಲ್ಲ. ಅವರ ಮಾತು, ಅವರ ವ್ಯಕ್ತಿತ್ವ, ಅವರ ನಡೆ, ಅವರ ನುಡಿ, ಅವರ ಚಾರಿತ್ರ್ಯ ನಮ್ಮನ್ನಷ್ಟೇ ಅಲ್ಲ, ಸಿಂದಗಿ ಅಷ್ಟೇ ಅಲ್ಲ, ಅಖಂಡ ವಿಜಯಪುರ ಜಿಲ್ಲೆಯನ್ನು ಅಷ್ಟೇ ಅಲ್ಲ, ಕರ್ನಾಟಕ ಅಲ್ಲ, ಇಡೀ ರಾಷ್ಟ್ರವನ್ನೇ ವಶೀಕರಣಕ್ಕೆ ಒಳಪಡಿಸಿದ್ದು ನಮಗೆಲ್ಲ ಗೊತ್ತಿದ್ದಂಥ ಮಾತನ್ನೇ. ಅಂತಃಕರಣ, ಕರುಣೆ, ಕಕಲಾತಿ ಅವರು ಪೂರ್ವಾಶ್ರಮದ ಶ್ರೀ ಶಾಂತವೀರ ಪಟ್ಟಾಧ್ಯಕ್ಷರಿಂದ ಪಡೆದುಕೊಂಡದ್ದು. ಅದೊಂದು ಅದ್ಭುತವಾದಂಥ ಕಾರುಣ್ಯದ ಕುಂಭ ಶಾಂತವೀರ ಪಟ್ಟಾಧ್ಯಕ್ಷ. ಅವ್ರ ಬಗ್ಗೆನೇ ಒಂದು ಎಪಿಸೋಡನ್ನು ಬೆಳಕಾಯಿತು ಬಾಗಲಕೋಟೆ ಅವರು ಏರ್ಪಡಿಸ್ಬೋದು. ಭೀಕರವಾದಂಥ ಬರಗಾಲ 1973ರಲ್ಲಿ ಬಂದಾಗ ಸಿದ್ದರಾಮ ದೇವರು ಊರಾನ ಮಠದೊಳಗೆ ಗಂಜಿ ಕೇಂದ್ರವನ್ನು ಪ್ರಾರಂಭಿಸಿ ಅಲ್ಲಿ ಬಡಬಗ್ಗರಿಗೆಲ್ಲ ಓಡಾಡಿ ಅನ್ನದಾನವನ್ನು ಮಾಡ್ತಾ ಇದ್ದಂಥ ಚಿತ್ರ ಇವತ್ತಿಗೂ ನನ್ನ ಕಣ್ಣೆದುರಿಗೆ ಕಟ್ಟದಂಗೆ ಐತಿ. ನಮ್ಮ ಬಾಲ್ಯವನ್ನು ಅತ್ಯಂತ ಶ್ರೀಮಂತಗೊಳಿಸಿದರು ಸಿದ್ದರಾಮ ದೇವರು. ಚನ್ನಮಗೇರಿ ಗುಡ್ಡ ಅಂತ ಐತಿ ಅಫಜಲ್ಪುರದ ಹತ್ರ. ಅಲ್ಲಿ ಕಡ್ಕೋಳ ಮಡಿವಾಳಪ್ಪನ ತಪೋವನ ಭೂಮಿ ಅದು. ಪ್ರತಿ ಅಮಾವಾಸ್ಯೆ ನಮ್ಮನ್ನಲ್ಲಿ ಕರ್ಕೊಂಡು ಹೋಗ್ತಾಯಿದ್ರು. ರಾತ್ರಿ 10 ಗಂಟೆಗೆ ತತ್ವಪದಗಳು, ಕಡ್ಕೋಳ ಮಡಿವಾಳಪ್ಪನವರ ತತ್ವಪದಗಳು, ಭಜನೆಗಳು. ರಾತ್ರಿ 10 ಗಂಟೆಯಿಂದ ಬೆಳಗಿನ 6 ಗಂಟೆಯವರೆಗೂ ತತ್ವಪದಗಳ ಗಾನದ ರಸವನ್ನು ನಮಗೆ ಉಣಿಸ್ತಾ ಇದ್ದರು ಅಲ್ಲಿಯ ತತ್ವಪದಕಾರ. ನಮ್ಮನ್ನೆಲ್ಲ ಇಡೀ ಬೆಳತನವರೆಗೂ ನಮ್ಮ ಜೊತೆಗೆ ಇದ್ದುಕೊಂಡು ಆ ತತ್ವಪದಗಳನ್ನು ಆಲಿಸಿ ಮರುದಿನ ಬೆಳಗ್ಗೆ ಬಂದು ತಾವು ತತ್ವಪದಗಳನ್ನು ಹಾಡ್ತಾ ವಾಯುವಿಹಾರಕ್ಕೆ ಹೋದಾಗೆಲ್ಲ ನನಗೆ ಇವತ್ತಿಗೂ ಕಣ್ಣಿಗೆ ಕಟ್ಟದಂಗೆ ಚಿತ್ರಗಳೆಲ್ಲ. ಸಾಯಂಕಾಲದ ಸೂರ್ಯನ ಹೊಂಬೆಳಕು ಅವ್ರ ಮುಖದ ಮೇಲೆ ಬೀಳ್ತಾ ಇತ್ತು. ಒಂದು ಎತ್ತರವಾದಂಥ ದಿನ್ನೆ ಮೇಲೆ ಕೂತ್ಕೊಂಡು ಧ್ವನಿ ಎತ್ತಿ ಉಚ್ಛಶ್ರೇಯ ಸ್ಥಾಯಿಯೊಳಗೆ ಕಡ್ಕೋಳ ಮಡಿವಾಳಪ್ಪನ ಧ್ವನಿಯನ್ನು ಕೇಳ್ತಾ ಇದ್ದರೆ ಇಡೀ ವಾತಾವರಣ ರಾಗದಿಂದ ತುಂಬಿ ಹೋಗಿಬಿಡ್ತಾ ಇತ್ತು. ಅದು ಶ್ರೀ ಸಿದ್ದರಾಮದೇವರು ನಮ್ಮ ಅಂತರಂಗವನ್ನು, ನಮ್ಮ ಬಹಿರಂಗವನ್ನು ರುಚಿಗೊಳಿಸೋದ್ರಲ್ಲಿ ಅವರ ಪಾತ್ರ ಭಾಳ ದೊಡ್ಡದು ಅಂಥೇಳಿ ನಾನು ಭಾವಿಸ್ತೇನೆ. ಶ್ರೀ ಸಿದ್ದರಾಮದೇವರ ಒಳಗಿನ ವ್ಯಕ್ತಿತ್ವವನ್ನು ರೂಪಿಸೋದ್ರಲ್ಲಿ ನಾನು ಆಗಲೇ ಹೇಳಿದಾಗೆ ಶಾಂತವೀರ ಪಟ್ಟಾಧ್ಯಕ್ಷರ ಬದುಕು ಹೇಗೆ ಭಾಳ ಪ್ರಮುಖವಾದಂಥ ಪಾತ್ರವನ್ನು ವಹಿಸ್ತೋ, ಹೊರಗಿನ ಬದುಕನ್ನು ಅವರ ವಿಸ್ತಾರವಾದಂಥ ಓದು ರೂಪುಗೊಳಿಸ್ತು. ಇಂಥ ಮಹನೀಯರ ಬಗ್ಗೆ ಮಾತನಾಡೋದೇ ಒಂದು ಪುಣ್ಯದ ಕೆಲಸ ಅಂತ ನಾನು ಭಾವಿಸ್ತೇನೆ. ಶ್ರೀ ಸಿಂದಗಿ ಪಟ್ಟಾಧ್ಯಕ್ಷರ ಕರುಣೆ ಕೂಸಾಗಿ ಬೆಳೆದಂಥ ಇವರು ಜನಿಸಿದ್ದು ವಿಜಯಪುರ ಜಿಲ್ಲೆಯ ಸಿಂದಗಿ ತಾಲೂಕಿನ ಕೊರವಾರದೊಳಗೆ. ಅದು ಅವರ ತಾಯಿಯ ತವರೂರು. ತಂದೆ ಮರಯ್ಯ, ತಾಯಿ ಶಂಕರಮ್ಮನವರು. 21 ಫೆಬ್ರವರಿ 1949 ಅವರ ಜನನ ಆಯಿತು. ಪ್ರಾಥಮಿಕ ಹಾಗೂ ಪ್ರಾಥಮಿಕ ಶಾಲೆಯನ್ನು ಸಿಂದಗಿಯೊಳಗೆ, ಪ್ರೌಢಶಾಲೆ ಮತ್ತು ಕಾಲೇಜು ವಿದ್ಯಾಭ್ಯಾಸವನ್ನು ಹುಬ್ಬಳ್ಳಿಯೊಳಗೆ ಪೂರೈಸಿ MA ಸ್ನಾತಕೋತ್ತರ ಪದವಿಯನ್ನು ಕರ್ನಾಟಕ ವಿಶ್ವವಿದ್ಯಾಲಯ ಕನ್ನಡ ಪ್ರಧಾನ ವಿಷಯನಾಗಿ ಆರಿಸಿಕೊಂಡು ಉತ್ತೀರ್ಣರಾದರು. ನಂತರ 1974 ಜುಲೈ ತಿಂಗಳೊಳಗೆ ಗದಗಿನ ತೋಂಟದಾರ ಮಠದ ಪೀಠಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡರು. ಇದಕ್ಕೊಂದು ಭವ್ಯವಾದಂಥ ಇತಿಹಾಸ ಐತಿ. 12ನೇ ಶತಮಾನದೊಳಗೆ 12 ವರ್ಷಗಳವರೆಗೆ ಖಾಲಿ ಬಿದ್ದಂಥ ಶೂನ್ಯ ಪೀಠವನ್ನು ಅಲ್ಲಮಪ್ರಭುಗಳು ಪ್ರಪ್ರಥಮವಾಗಿ ಆರೋಹಣ ಮಾಡಿದರು. ಅದಾದ ನಂತರ 19ನೇಯ ಪೀಠಾಧಿಕಾರಿಗಳಾಗಿ ಅಧಿಕಾರವನ್ನು ವಹಿಸಿಕೊಂಡಂಥವರು ಶಿವಯೋಗಿ ಸೂರ್ಯನಂತಲೇ ಪ್ರಸಿದ್ಧರಾದಂಥ ಯಡಿಯೂರಿನ ಶ್ರೀ ತೋಂಟದ ಸಿದ್ಧಲಿಂಗಯತಿಗಳು. ಅದಾದ ನಂತರ 19ನೇದವರು ನಮ್ಮ ಗದಗಿನ ತೋಂಟದಾರ ಶ್ರೀಗಳು. ನಾನು ಇಲ್ಲಿ ಹೊಸದಾಗಿ ಬಂದಾಗ ಡಂಬಳಕ್ಕೆ ಹೋಗಿರ್ತಾ ಇದ್ದೆ. ಅಲ್ಲೆಲ್ಲ ಜನ ಮಾತಾಡ್ಕೋತಾ ಇದ್ದರು. 19ನೇದವರು ಅಲ್ಲಂಪ್ರಭುಗಳ ನಂತರ 19ನೇದವರು ಯಡಿಯೂರು ಸಿದ್ಧಲಿಂಗ ಶ್ರೀಗಳು. ಮುಂದೆ 19ನೇದವರು ಬಂದಾಗ ಈ ಮಠ ಉಜ್ಜಳ ಆಗ್ತೈತಿ ಅನ್ನುವಂಥದ್ದು. ಈ ಮಧ್ಯದೊಳಗೆ ಅನೇಕ ಅರ್ಧನಾರೀಶ್ವರರಂಥವರು, ಅನೇಕ ಮಹಾಪುರುಷರು ಆಗಿ ಹೋಗಿದ್ದಾರೆ. ಆದರೆ ಉಚ್ಛ್ರಾಯ ಸ್ಥಿತಿಗೆ ಮುಟ್ಟಿದ್ದು ಮಾತ್ರ ಗದಗಿನ ತೋಂಟದಾರ ಶ್ರೀಗಳ ಕಾಲದಲ್ಲಿ ಅಂತ ನಾನು ಭಾವಿಸ್ತೇನೆ. ಒಂದು ಅದ್ಭುತವಾದಂಥ ಶಕ್ತಿ ಅವರು.
ಮಠಕ್ಕೆ ಬಂದು ನನ್ನ ಹೇಳಿದರು, ನಾನು ಮಠದ ಶ್ರೀಮಂತಿಕೆಯನ್ನು ನೋಡಿ ಬಂದಿಲ್ಲ, ಇಲ್ಲಿಯ ಭಕ್ತರ ಮನಸ್ಸಿನ ಶ್ರೀಮಂತಿಕೆಯನ್ನು ನೋಡಿ ಬಂದಿದ್ದೀನಿ ಅಂಥೇಳಿ. ಭಕ್ತರ ಮೇಲೆ ಅಪಾರವಾದಂಥ ಪ್ರೀತಿ, ಅದು ಭಕ್ತರ ಮುಖದಲ್ಲಿ ಲಿಂಗವ ಕಾಣಬೇಕು ಅನ್ನುವಂಥ ಬಸವಣ್ಣವರ ತತ್ವಕ್ಕೆ ಅನುಸಾರವಾದಂಥದ್ದೇ ನಿಲ್ಲುವುದು. ಆದರೆ ಮಠ ಅಷ್ಟು ಶ್ರೀಮಂತವಾಗಿದ್ದೇನು ಇರಲಿಲ್ಲ. ತುಂಬ ಕಷ್ಟದ ದಿನಗಳು, ಭಾಳ ಕಷ್ಟದ ದಿನಗಳಂದರೆ ಭಾಳ ಕಷ್ಟದ ದಿನಗಳು. ಮಠದ ಮೇಲೆ ಹೆಗ್ಗಣಗಳು ಓಡಾಡ್ತಾ ಇದ್ದು, ಮಣ್ಣು ಉದುರ್ತಾ ಇತ್ತು. ಎಷ್ಟೋ ಸಲ ಪ್ರಸಾದ ಕೂತಾಗ ವಿದ್ಯಾರ್ಥಿಗಳು ಮಣ್ಣು ಉದುರುವುದನ್ನು ನಾನೇ ಕಣ್ಣಾರೆ ಕಂಡಿದ್ದೀನಿ, ನಾನು ಅನುಭವಿಸಿದ್ದೀನಿ. ಒಂದು 4-5 ಅಲ್ಯೂಮಿನಿಯಂ ತಟ್ಟೆಗಳು, ಒಂದು ಮುರುಕು ಬಕೆಟ್ಟು, ಅಲ್ಲೇ ಬಾವಿ ಹೊರಗಡೆ ನೀರನ್ನು ಸೇದ್ಕೋಬೇಕು. ಪ್ರಸಾದಕ್ಕೂ ತತ್ವಾರವಾದಂಥ ಪರದಾಡಬೇಕಾದಂಥ ದಿನಗಳು. ತೋಂಟದಾರ ಶ್ರೀಗಳು ಬಹಳ ದೊಡ್ಡ ಸ್ಥಾನ, ಅವರೂ ಸಹಿತ ಕಜ್ಜಾಯದ ಬುಟ್ಟಿಯ ಆಹಾರವನ್ನು ಪ್ರಸಾದವನ್ನು ಸ್ವೀಕಾರ ಮಾಡಬೇಕಾದಂಥ ದಿನಗಳು. ಹೇಗಾದರೂ ಮಾಡಿ ಇದನ್ನು ಮೀರಬೇಕು, ಇದನ್ನು ಗೆಲ್ಲಬೇಕು ಅಂಥೇಳಿ ಶ್ರೀಗಳು ತೊಡಗಿದ್ದು ಡಂಬಳ ಹೊಲದಲ್ಲಿ ಕೃಷಿ ಕಾರ್ಯವನ್ನು. ಆ ಕೃಷಿ ಕಾರ್ಯದಲ್ಲಿ ಭಾಗವಹಿಸಿದಂಥ ಪುಣ್ಯದ ಭಾಗ್ಯ ನನ್ನದು ಐತಿ ಅಂಥೇಳಿ ನಾನು ಭಾವಿಸ್ತಾ ಇದ್ದೀನಿ. ಸ್ವತಃ ಶ್ರೀಗಳು ಮಡಿ ಹೊಲ ಅಂತ ಐತೆ, ಅಲ್ಲಿ ಮಡಿ ಹೊಲಕ್ಕೆ ಹೋಗ್ತಾ ಇದ್ವಿ ಎಲ್ಲರೂ ಸೇರಿ. ಮಡಿ ಹೊಲದೊಳಗೆ ಶೇಂಗಾ ಆರಿಸೋದು, ಹತ್ತಿ ಬಿಡಿಸೋದು ಇತ್ಯಾದಿ ಕೆಲಸಗಳಲ್ಲಿ ತೊಡಗ್ತಾಯಿದ್ರು. ನಾವು ಅವ್ರ ಜೊತೆ ತೊಡಗ್ತಾ ಇದ್ವಿ. ಶೇಂಗಾ ಅರಸ್ತಾ ಹೋಗ್ತಾಗೇ ಒಬ್ಬರು ಹಾಡ ಹೇಳೋದು, ಕತೆ ಹೇಳೋದು. ಆಮೇಲೆ ನಾವು ಇನ್ನೂ ಸಾಯಂಕಾಲ ಸಮೀಪಿಸ್ತಾ ಇದ್ದಂಗೆ ನಾವಿನ್ನೂ ಕೆಲಸ ಮುಂದುವರಿಸ್ತಾ ಇದ್ವಿ. ಶ್ರೀಗಳು ಮುಂದೆ ಮಠಕ್ಕೆ ಹೋಗಿ ನಮ್ಮೆಲ್ಲರ ಸಲುವಾಗಿ ಅಡುಗೆಯನ್ನು ತಯಾರು ಮಾಡ್ತಾಯಿದ್ರು. ಪಾಕಶಾಸ್ತ್ರ ಪ್ರವೀಣರವರು. ಎಂಥ ನನ್ನ ತಾಯಿಯ ಕೈ ಅಡುಗೆಗಿಂತಲೂ ಸವಿಯಾದಂಥ ವ್ಯಂಜನವನ್ನು ಅವರು ಮಾಡ್ತಾಯಿದ್ರು. ನಾವು ಹೋಗೋ ಹೊತ್ತಿಗಾಗಲೇ ಬಾಣೆಯಲ್ಲಿ ಒಳಗೆ ಅನ್ನ ಸಾರ ಎಲ್ಲ ಮಾಡಿ ತಾವು ಸ್ನಾನ ಮುಗಿಸಿ ಬಂದು ನಮ್ಮೆಲ್ಲರಿಗೂ ಪ್ರಸಾದ ವಿತರಣೆ ಆದಮೇಲೆ ತಾವು ಪೂಜಾ ಪ್ರಸಾದವನ್ನು ಮಾಡ್ತಾಯಿದ್ರು. ಸ್ವತಃ ಗುದ್ದಲಿ ಹಿಡಿದು ಬಾವಿ ತೋಡಿದರು. ನನಗೆ ಇವತ್ತಿಗೂ ನೆನಪೈತಿ, ಬಾವಿ ಒಳಗೆ ಇಳುತ್ತಿದ್ದರು. ಕೆಲಸ ಮಾಡಿದಂಥ ಓದಿನ ಕೈಗಳು, ಕೆಲಸ ಮಾಡಿದಂಥ ಕೈಗಳು. ಉದ್ದನೆಯ ಹಾರಿಯನ್ನು ಹಿಡಿದು ನೆಲ ಬಗೀತಾ ಇದ್ದರೆ ಕೈ ತುಂಬ ಗುಳ್ಳಿಗಳು ಹೇಳ್ತಾಯಿದ್ರು. ಗುಳಿಗಳನ್ನು ಹೂಫ್ ಬಂದು ಉದ್ಕೋಬೇಕು, ಮತ್ತೆ ಕೈಯನ್ನು ತಿಕ್ಕೋಬೇಕು, ಮತ್ತೆ ಕೆಲಸವನ್ನು ಪ್ರಾರಂಭ ಮಾಡಬೇಕು. ಪರಿಶ್ರಮಕ್ಕೆ ಬಗ್ಗದಂಥ ಕಲ್ಲು ಯಾವುದೂ ಇಲ್ಲ. ಕಲ್ಲು ಒಡೆದು ನೀರು ತುಂಬಿ ಬಾವಿ ಜಲಭರಿತವಾಯಿತು. ಮುಂದೆ ಅಲ್ಲಿಯ ತೋಟಗಳು ದಾಳಿಂಬೆ, ದ್ರಾಕ್ಷಿ, ಮಾವು, ಪೇರಲೆಗಳಿಂದ ನಳನಳಿಸೋ ಪ್ರಾರಂಭ ಮಾಡಿತು. ಅಂಥ ದಿನಗಳನ್ನು ಕಳೆದು ಇವತ್ತು ಸಾವಿರಾರು ಜನರಿಗೆ ಅನ್ನ ಆಶ್ರಯವನ್ನು ನೀಡ್ತಕ್ಕಂಥ ಮಠವಾಗಿ ಬೆಳೆದದ್ದರಿಂದ ಶ್ರೀಗಳ ರಕ್ತ, ಬೆವರು ಎರಡೂ ಇರುವುದನ್ನು ನಾನು ಇಲ್ಲಿ ಸ್ಮರಿಸಿಕೊಳ್ತಾ ಇದ್ದೇನೆ. ಶ್ರೀಗಳ ಕುರಿತಾಗಿ ಅನೇಕ ಪುಸ್ತಕಗಳು ಬಂದ ಅವರ ವ್ಯಕ್ತಿತ್ವವನ್ನು ಚಿತ್ರಿಸ್ತಕ್ಕಂಥವುಗಳು. ಅದು ಸಾಮಾನ್ಯರ ಸ್ವಾಮೀಜಿ ಇರ್ಬೋದು, ಕಲ್ಯಾಣದ ಹಾದಿ ಇರ್ಬೋದು, ಕನ್ನಡದ ಜಗದ್ಗುರು ಇರ್ಬೋದು, ಕ್ರಾಂತಿಕಾರುಣ್ಯ ಇರ್ಬೋದು, ಬಂಡಾಯ ಜಗದ್ಗುರು ಇರ್ಬೋದು, ಬಯಲೋಲ್ಲಾಸ ಇರ್ಬೋದು, ಜಗದ್ವಂದೇ ಗುರುಗಳು ಇರ್ಬೋದು, ಸೌಹಾರ್ದ ಗುರುಗಳಿರ್ಬೋದು, ಬಯಲು ಬೆಳಕು ಇರ್ಬೋದು, ಬೆಳಗಿದ ಬಸವ ಪ್ರಜ್ಞೆ, ಕತ್ತಲುಂಡ ಬೆಳಕು, ಭಾವೈಕ್ಯದ ಮೇರು, ವಾತ್ಸಲ್ಯವಾರಧಿ, ಸಮಾಜಮುಖಿ, ಕನ್ನಡ ಕುಲುಗುರು, ಸನ್ನಿಧಾನ, 1, 2, 30ಕ್ಕೂ ಹೆಚ್ಚು ಕೃತಿಗಳು. ಬಹುಶಃ ಒಬ್ಬ ಪೀಠಾಧಿಪತಿಗಳ ಬಗ್ಗೆ ಇಷ್ಟೊಂದು ಪ್ರಮಾಣದ ಕೃತಿಗಳು ಬಂದಿದ್ದು ಇದೇ ಮೊದಲು ಅಂತ ನಾನು ಭಾವಿಸ್ತಾ ಇದ್ದೇನೆ. ಪ್ರತಿಯೊಂದು ಪುಸ್ತಕವೂ ಅವರ ವ್ಯಕ್ತಿತ್ವದ ವಿಶೇಷತೆಯನ್ನು ಹೇಳ್ತಾ ಹೋಗ್ತೈತಿ. ಅವರೊಬ್ಬ ಕನಸುಗಾರ, ಅವರೊಬ್ಬ ಪರಿಶ್ರಮಜೀವಿ, ಅವರೊಬ್ಬ ಸಂಘಟಕ, ಅವರೊಬ್ಬ ಧರ್ಮಾಧಿಕಾರಿ, ಅವರೊಬ್ಬ ಮಾನವೀಯ ಅನುಕಂಪೆಯ ಹರಿಕಾರ, ಅವರೊಬ್ಬ ಪರಿಸರ ಪ್ರೇಮಿ, ಅವರೊಬ್ಬ ಸಾಂಸ್ಕೃತಿಕ ಸಂಘಟಕ. 1, 2 ಅದನ್ನು ಹೇಳುವುದರಲ್ಲಿ ದಿನಗಳೇ ಕಳೆದು ಹೋಗಿಬಿಡ್ತಾವೆ. ನನಗೆ ಹೆಚ್ಚಾಗಿ ಅವರನ್ನು ಸ್ಮರಿಸಿಕೊಳ್ಳೋದು ಅವರ ಮಾನವೀಯ ಅನುಕಂಪದ ಮಾತೃ ಹೃದಯದ ಕಾರಣಕ್ಕಾಗಿ. ಇವತ್ತಿನ ಈ ಉಪನ್ಯಾಸದೊಳಗೆ ನಾನು ಅದನ್ನೇ ಹೆಚ್ಚು ಒತ್ತು ಕೊಟ್ಟು ಹೇಳಬೇಕಂತ ಮಾಡಿದ್ದೀನಿ. 1-2 ನೆನಪುಗಳಲ್ಲ. ಅವರ ಮಾತೃ ಹೃದಯ ಹೇಗಿತ್ತು, ಅವರಲ್ಲಿ ಮಾತೃತ್ವ ಹೇಗೆ ತುಂಬಿ ತುಳುಕ್ತಾ ಇತ್ತು ಅನ್ನೋದು ಕೆಲವೊಂದು ಉದಾಹರಣೆಗಳನ್ನು ತಮ್ಮ ಮುಂದೆ ಇಡಬಯಸ್ತಾ ಇದ್ದೀನಿ. ಗುಲ್ಬರ್ಗಾ ಜಿಲ್ಲೆಯ ಪ್ರವಾಸದೊಳಗಿದ್ದರು. ಬೇಸಿಗೆಯ ದಿನಗಳವು. ಗುಲ್ಬರ್ಗಾ ಬೇಸಿಗೆ ಅಂದರೆ ಎಲ್ಲರಿಗೂ ಗೊತ್ತು. ರಸ್ತೆ ಗುಂಟ ಹೊರಟಿದ್ದರು. ಕಾರ್ಯಕ್ರಮಕ್ಕೆ ತಡ ಆಗಿತ್ತು. ರಸ್ತೆ ಗುಂಟ ಬಿರುಬೇಸಲಿನಲ್ಲಿ ಕಾರು ಹೊರಟಿತ್ತು. ದಾರಿಯಲ್ಲಿ ಹೋಗುವಾಗ
ರಸ್ತೆ ಪಕ್ಕದಲ್ಲಿರ್ತಕ್ಕಂಥ ಹೋಗೋರು ನೋಡ್ಕೋತ ಹೋಗೋದು ಅವ್ರದ್ದೊಂದು ಜಾಯಮಾನ. ನೋಡ್ತಾ 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 ನೋಡ್ತಾರ, ಹೋಗ್ತಾ ಹೋಗ್ತಾ ನೋಡ್ತಾರ ಅನೇಕ ಜನ ಕೂಲಿ ಕಾರ್ಮಿಕರು, ಕೃಷಿ ಕಾರ್ಮಿಕರು ಬರಿಗಾಲಿನಿಂದ ನಡೆದಿದ್ದನ್ನು ನೋಡಿದರು. ಸ್ವಲ್ಪ ದೂರ ಹೋದ್ಮೇಲೆ ಕರ್ಬಸಯ್ಯ ಡ್ರೈವರನ್ನು ಗಾಡಿ ವಾಪಸ್ ಗುಲ್ಬರ್ಗಕ್ಕೆ ತೊಗೊಂಡು ನಡಿ, ಯಾಕ್ರಿ ಬುದ್ಧಿ ಕಾರ್ಯಕ್ರಮ ತಡ ಆಗೈತೆ ಅಂತ ಅವನು. ಇಲ್ಲ ನಾ ಹೇಳ್ತೀನಿ ನಡಿ ಅಂತ ಗುಲ್ಬರ್ಗಕ್ಕೆ ಬಂದು ಒಂದು ಚಪ್ಪಲ್ ಅಂಗಡಿಗೆ ಹೋಗಿ ಅಲ್ಲಿ ಎಷ್ಟು ಹವಾಯಿ ಚಪ್ಪಲ್ಗಳಿದ್ದೋ ಎಲ್ಲ ಹವಾಯಿ ಚಪ್ಪಲ್ಗಳನ್ನು ಖರೀದಿ ಮಾಡಿ ವಾಪಸ್ಸು ಆ ರೋಡ್ ಗುಂಟ ಹೋಗಿ ಆ ರಸ್ತೆಯಲ್ಲಿ ಯಾರ್ಯಾರು ಬರಿಗಾಲಿನಿಂದ ನಡೀತಾ ಇರ್ತಾರೋ ಅವ್ರಿಗೆಲ್ಲ ಚಪ್ಪಲ್ ಕೊಡಿಸಿ ಮುಂದೆ ಹೋಗಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆದರು. ಇದು ಅವರ ಕಕ್ಕುಲತೆ. ಇನ್ನೊಂದು ಸಲ ಒಬ್ಬ ಕುಷ್ಠರೋಗಿ, ಶಾಂತವ್ವ ಅಂತ ಹೆಸರು, ಸಿಂದಗಿ ಊರನ ಮಟ್ಟದ ಮಗ್ಗಲಕ್ಕೆ ಆಕೆ ಮನೆ. ಆಕೆ ಗಂಡಗೆ ಕುಷ್ಠರೋಗ ಬಂದಿತ್ತು. ಇನ್ನೂ ಸಿದ್ದರಾಮ ದೇವರಿದ್ದರು ಅವರು. ಕುಷ್ಠರೋಗ ಬಂದಿದ್ದು ಕೇಳಿದ ತಕ್ಷಣ ಅವರನ್ನು ಹುಬ್ಬಳ್ಳಿ ಕರೆಸ್ಕೊಂಡು ಅವರನ್ನು ಉಪಚರಿಸಿ ಸಂಡೂರಿಗೆ ಕಳಿಸಿ ಅಲ್ಲಿ ತೋರಿಸಿ, ಧರ್ಮಾಪೊಳಲಿಗೆ ಅಲ್ಲಿ ಕಳಿಸಿ ಅವರನ್ನು ತೋರಿಸಿ ಅವರ ಕುಷ್ಠರೋಗ ಏನೇನು ಉಪಚಾರ ಸಲ್ಲಬೇಕಾಗಿತ್ತು ಅದನ್ನೆಲ್ಲ ವ್ಯವಸ್ಥೆಯನ್ನು ಮಾಡಿ ಅವರನ್ನು ಆರೋಗ್ಯಕಾಯನನ್ನಾಗಿ ಮಾಡಿದಂಥ ತಾಯ್ತನದ ಕಾರುಣ್ಯದ ಮೂರ್ತಿ ಅವರು. ಇನ್ನೊಂದು ಸಲ ಹಿರೇಗೌಡರು ಅಂತ ಹೇಳಿ ನರಗುಂದದಲ್ಲಿ ಸ್ವಸ್ತಿಕ್ ಟ್ರೇಡರ್ಸಿನ ಮಾಲೀಕರು. ಬದುಕಿನ ಪ್ರಾರಂಭದ ದಿನಗಳು. ಒಂದು ಸಲ ಅವರು ತಮ್ಮ ಒಕ್ಕಲತನಕ್ಕಾಗಿ ಒಂದು ಎತ್ತನ್ನು ತೊಗೊಂಡ್ರು. ಒಂದು ಎತ್ತು ಮನೆಯೊಳಗಿತ್ತು, ಇನ್ನೊಂದು ಎತ್ತನ್ನು ತೊಗೊಂಡ್ರು. ಅದು ಸಾಲ ಮಾಡಿ ತೊಗೊಂಡಿದ್ರು. ಸಾಲ ಮಾಡಿದ ಎತ್ತನ್ನು ತಂದು ಮನೆಯಲ್ಲಿ ಮರದಿನ ಗಳೆ ಹೂಡಿದರು. ಭಾಳ ಅದ್ಭುತವಾದಂಥ ಎತ್ತದು. ಅದನ್ನು ನೋಡಿ ಭಾಳ ಸಂತೋಷಪಟ್ಟರು. ದುರ್ದೈವ ಅಂತಂದರೆ ಮರದಿನ ಎತ್ತು ಸತ್ತು ಹೋಗ್ಬಿಡ್ತು. ನೋವನ್ನು ಯಾರು ಮುಂದೆ ತೋಡ್ಕೊಳ್ಳೋದು? ಗದಗಿನ ತೋಂಟದಾರ ಶ್ರೀಗಳ ಹತ್ರ ಬಂದು ಬುದ್ಧಿ ಹೀಗೀಗಾಯಿತು. ಹೌದಾ, ಏನು ಚಿಂತೆ ಮಾಡಬೇಡ, ನಾಳೆ ಡಂಬಳಕ್ಕೆ ಬಾ. ಮರುದಿನ ಡಂಬಳಕ್ಕೆ ಹೋಗೋದಕ್ಕಿಂತ ಮುಂಚೆನೇ ಇವರು ಡಂಬಳದೊಳಗೆ ಹೋಗಿ ಅವನಿಗೆ ಕಾಯ್ತಾಯಿದ್ರು. ಅಲ್ಲಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಕರೆದು, ನೋಡಪ್ಪ ಗೌಡ್ರು ಬಂದಾರ, ಅವ್ರಿಗೆ ಮೊದಲು ಪ್ರಸಾದ ಮಾಡಿಸೋದು. ಪ್ರಸಾದ ಮಾಡಿದ ಮೇಲೆ ಅವ್ರನ್ನ ಮಡಿ ಹೊಲಕ್ಕೆ ಕರ್ಕೊಂಡು ಹೋಗು. ಮಡಿ ಹೊಲಕ್ಕೆ ಕರ್ಕೊಂಡು ಹೋಗಿ ಅಲ್ಲಿ ಎಷ್ಟು ಎತ್ತುಗಳದಾವ ತೋರಿಸು. ಅವ್ರಿಗೆ ಯಾವ ಎತ್ತು ತೋರಿಸ್ತಾರ ಆ ಎತ್ತ ಅವ್ರಿಗೆ ಹೊಡೆದು ಕಳಿಸಿ ಅವ್ರ ಊರಿನ ತನಕ ಮುಟ್ಟಿಸಿ ಬಾ. ಇದಕ್ಕಿಂತ ಹೃದಯವಾದಂಥ ಇನ್ನೊಂದು ಪ್ರಸಂಗ. ನಾನು ಮಾನವೀಯತೆಗೆ ಹೆಚ್ಚು ಒತ್ತು ಕೊಡ್ತಾ ಇದ್ದೀನಿ ಅಂತ ಹೇಳಿದ ಅದೇ ಕಾರಣಕ್ಕೆ. ಧಾರವಾಡದ ಸಂಗಣ್ಣ ಕುಪ್ಪಸ್ ಅವರ ಹೆಸರು ಕೇಳಿದಂಥವರಿಲ್ಲ, ಸಾಹಿತಿ ಅವರು. ಅವ್ರ ಮಗಳ ಮದುವೆ. ನಿರಂಜನ ನಿಜಗುಣಪ್ಪ ಪಟ್ಟಣಶೆಟ್ಟಿ ಅಂತಂಥವರು ಗದಗಿನ ತೋಂಟದ ಶ್ರೀಗಳ ಆಪ್ತ ವಲಯದಲ್ಲಿ ಒಬ್ಬರು. ಕುಪ್ಪಸ್ ಅವರು ನಿಜಗುಣಪ್ಪನ ಹತ್ರ ಹೋಗಿ, ಹಿಂಗೆ ಮಗಳ ಮದುವೆ ಬಂದೈತಿ, ಗದಗಿನ ತೋಂಟದಾರ ಶ್ರೀಗಳ ಹತ್ರ ಹೋಗಿ ನೆರವು ಕೇಳೋಣ. ನಿಜಗುಣಪ್ಪನವ್ರಿಗೆ ಗೊತ್ತಿತ್ತು ಗದಗಿನ ತೋಂಟದ ಶ್ರೀಗಳು ಈ ಸಂದರ್ಭದೊಳಗೆ ಹೊಲದೊಳಗೆ ಬಾವಿ ತೋಡಾಕತ್ತಾರ, ಹೊಲದ ಕೆಲಸ ಮಾಡ್ತಾಯಿದ್ರ, ಮಠ ಬರಿದಾಗೈತಿ, ಏನೂ ಇಲ್ಲ ಅಂತೇಳಿ. ಆಗ ಅದನ್ನು ಹೇಳೋರು ಹೇಗೆ? ಸಂಬಂಧಿಕರು ಬೇರೆ ಕುಪ್ಪಸ್ ಅವರು. ಅವ್ರನ್ನ ಕರ್ಕೊಂಡು ಗದಗಿನ ಡಂಬಳ ಹೊಲಕ್ಕೆ ಹೋದರು. ಡಂಬಳ ಹೊಲದಾಗ ಹೋದಾಗ ಗದಗಿನ ಶ್ರೀಗಳಂದರು, ನಾಳೆ ಗದಗಿನ ಮಟ್ಟಕ್ಕೆ ಬಂದು ಭೇಟಿಯಾಗ್ರಿ ಬೆಳಗ್ಗೆ ಅಂತ ಹೇಳಿದರು. ಆಯಿತು ಅಂತ ಹೇಳಿದ್ರು. ವಾಪಸ್ ಬಂದು ಗದಗಿನ ಮರುದಿನ ಬೆಳಗ್ಗೆ ಗದಗಿನ ಮಟ್ಟಕ್ಕೆ ಬಂದರು. ಕುಪ್ಪಸ್ ಅವ್ರನ್ನ ಬಂದು ನಮಸ್ಕಾರ ಮಾಡಿದ ತಕ್ಷಣ ಹೋಗಿ ಒಳಗೆ ಪ್ರಸಾದ ಮಾಡ್ಕೊಂಡು ಬರ್ರಿ ಅಂತ ಹೇಳಿದ್ರು. ಪ್ರಸಾದ ಮಾಡ್ಕೊಂಡು ಹೊರಗೆ ಬಂದರು. ಶ್ರೀಗಳ ಕೈಯೊಳಗೊಂದು ಬಂಗಾರದ ಉಂಗುರ ಹಿಡ್ಕೊಂಡಿದ್ರು. ಅದು ನಂದಿ ಉಂಗುರ. ಆ ನಂದಿ ಉಂಗುರವನ್ನು ಕುಪ್ಪಸ್ ಅವರಿಗೆ ಕೊಟ್ಟು, ನಿಮ್ಮ ಮಗಳ ಮದುವೆ ನೆರವೇರಲಿ ಅಂತ ಹೇಳಿದರು. ಬರೀ ಬಂಗಾರದ ಉಂಗುರ ಆಗಿರಲಿಲ್ಲ ಅದು. ಸಿಂದಗಿ ಪಟ್ಟಾಧ್ಯಕ್ಷರು ಆಗಾಗ ಭಕ್ತರು ಕೊಟ್ಟಂಥ ಗುಂಜಿ, 2 ಗುಂಜಿ ಬಂಗಾರ, ಅರಮಾಸಿ ಬಂಗಾರವನ್ನು ಕೂಡಿಸಿ ತೋಂಟದ ಶ್ರೀಗಳ ಸಲುವಾಗಿಯೇ ಒಂದು ನಂದಿ ಬಂಗಾರ ಉಂಗುರವನ್ನು ಮಾಡಿಸಿಟ್ಟಿದ್ರು. ಅವರ ಕರುಳಿಗೆ ಸಂಬಂಧಿಸಿದಂಥ ವಸ್ತು ಅದು. ಅದನ್ನು ಎಷ್ಟು ನಿರ್ಮೋಹಿಗಳಾಗಿ ಅದನ್ನು ಕೊಟ್ಟರಂತಂದ್ರೆ, ಅವ್ರ ಮಗಳ ಮದುವೆ ಮುಖ್ಯ ಅಂತನ್ನುವಂಥದ್ದು ಕಲ್ಪನೆಯೊಳಗೆ
ಆ ತಮ್ಮ ಪ್ರೀತಿಯ ಗುರುಗಳ ಕಾಣಿಕೆಯನ್ನು ಕೈ ಎತ್ತಿ ಕೊಟ್ಟು ಬಿಟ್ಟಿದ್ದು ಶ್ರೀಗಳ ಹೃದಯ ಶ್ರೀಮಂತಿಕೆಗೆ ಸಾಕ್ಷಿ ಅಂತ ಹೇಳಿ ನಾನು ಭಾವಿಸ್ತೇನೆ. ಇಂಥ ಪ್ರಸಂಗಗಳು ಒಂದಲ್ಲ ಎರಡಲ್ಲ, ನೂರಾರು ಪ್ರಸಂಗಗಳು ನಮ್ಮ ಕಣ್ಣೆದುರಿಗದಾವು. ಇನ್ನೊಮ್ಮೆ ಮುದೇನೂರು ಸಂಗಣ್ಣವರು ಒಂದು ಕಡೆ ಇದನ್ನು ದಾಖಲಿಸ್ತಾರೆ. ಮಠದೊಳಗೆ ಕೂತಿದ್ರು. ಒಬ್ಬಾಕಿ ಮುದುಕಿ ಬಂದ್ಲು. ಯಪ್ಪ ಪಾದ ಕೊಡ್ರಿ ಅಂತಂದ್ಲು. ಪಾದ ಕೊಡ್ರಿ ಅಂದ ತಕ್ಷಣ, ಇಲ್ಲವ ನನ್ನ ತಾಯಿ ವಯಸ್ಸೈತಿ, ಅಲ್ಲೇ ನಮಸ್ಕಾರ ಮಾಡು, ನಾನು ಇಲ್ಲೇ ಅದನ್ನು ಸ್ವೀಕಾರ ಮಾಡ್ತೀನಿ ಅಂತ ಹೇಳಿ ನಮಸ್ಕಾರ ಮಾಡ್ಕೊಂಡು ಇವ್ರು ಕೈ ಮುಗಿದು ನಮಸ್ಕಾರ ಮಾಡಿದರು. ಯಾಕವ್ವ ನೀ ಬಂದಿ ಅಂತಂದ್ರು. ನಾನು ಖೂನ್ ಹತ್ತಲ್ರಿ ಬುದ್ಧಿ ಅಂತ. ಹತ್ತಲಾರ್ದೇನವ, ನೀ ಗಣಪತಿ ಮೂರ್ತಿ ಮಾಡಿ ಮಾರು ಹೆಣ್ಮಗಳು, ನಾನು ನೋಡ್ಕೋತೆ ಬಂದೀನಲ್ಲ ನಿನ್ನ ಅಂತಂದರು. ಅಗಾಧವಾದಂಥ ಜ್ಞಾಪಕ ಶಕ್ತಿ ಶ್ರೀಗಳದ್ದು, ಅಗಾಧವಾದಂಥ ಜ್ಞಾಪಕ ಶಕ್ತಿ. ಒಂದು 20-30 ವರ್ಷದ ಹಿಂದೆ ಯಾರನ್ನಾದರೂ ನೋಡಿದರೆ ಅವರು ಹೆಸರು, ಅವ್ರ ತಂದೆ ಹೆಸರು, ಅವ್ರ ಮಕ್ಕಳ ಹೆಸರು ಎಲ್ಲವನ್ನ ವಿಸ್ತಾರವಾಗಿ 30 ವರ್ಷ ನಂತರ ಬಂದರೂ ನೆನಪಿಟ್ಟು ಹೇಳ್ತಾಯಿದ್ರು. ಯಾಕವ್ವ ಈ ಕಡೆ ಬಂದಿ ಅಂತ ಮುದುಕಿ ಕೇಳಿದರು. ಯಪ್ಪ ಈಗ ಮೂರ್ತಿ ಮಾಡೋದೆಲ್ಲ ಬಿಟ್ಟಿನ್ರಿ, ಮಕ್ಕಳು ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿಯೊಳಗೆ ದುಡಿದ್ರು ಒಂದು 5,000 ರೂಪಾಯಿ ಉಳಿಸಿದ್ದೆ. ಆ ಕಾಲದ 5,000 ರೂಪಾಯಿ, ಕಾಲೇಜ್ ಉಪನ್ಯಾಸಕರ ಪಗಾರ 1,000 ರೂಪಾಯಿ ಇತ್ತು. ಅಂಥದ್ರೊಳಗೆ 5,000 ರೂಪಾಯಿ ತಂದು ಇಡಗಂಟಂತಂದು ಅವ್ರ ಮುಂದೆ ಇಟ್ಟು ಇದನ್ನು ಸ್ವೀಕಾರ ಮಾಡಬೇಕು. ಅಲ್ಲವ ಇಷ್ಟು ದಿನ ದುಡಿದಿದ್ದು ಇಟ್ಕೊಂಡು ನಿನಗೆ ಮುಂದಿನ ಜೀವನಕ್ಕೆ ಬರ್ತೈತಿ, ಇಟ್ಕೋ ಅಂತಂದ್ರೆ ಆ ಮುದುಕಿ ಏನು ಹೇಳಿದ್ ಗೊತ್ತಾ? ಯಪ್ಪ ದುಡ್ದಿದ್ದೆಲ್ಲ ನಮಗೆ ಇರಲಿಲ್ಲ ಅಂದ್ರೆ ಹೆಂಗೆ ರೀ, ನಾವು ಪಡೆದಿದ್ದಕ್ಕೂ ಸ್ವಲ್ಪ ಕೊಡಬೇಕಲ್ಲ ಅಂತಂದು. ಶ್ರೀಗಳು ಅಲ್ಲಿ ಕುಂತ ಮುದೇನೂರು ಸಂಗಣ್ಣವರು ಸ್ತಂಭೀಭೂತರಾದರು. ಶ್ರೀಗಳು ಒಂದೇ ಮಾತು ಹೇಳಿದ್ರವ್ವ, ಬಸವಣ್ಣನವರು ಏನು ಕಾಯಕ ಮತ್ತು ದಾಸೋಹ ಅಂತ ಹೇಳಿದರು, ಆ ತತ್ವಗಳನ್ನು ಎರಡೇ ಮಾತಿನೊಳಗೆ ಎಷ್ಟು ಸಹಜವಾಗಿ ಹೇಳಿಬಿಟ್ಟೆವ ಅಂತಂದರು. ಯಪ್ಪ ನಂದೇನೈತಿ, ನೀವು ಶಿವಾನುಭವದಾಗ ಏನು ಹೇಳಿದ್ರಿ, ಆ ಶಿವಾನುಭವದ ಮಾತನ್ನು ನನ್ನ ಮಾತಿನೊಳಗೆ ನಾನು ಈಗ ಹೇಳೀನಿ ಅಂತಂದು. ಶಿವಾನುಭವ ರೂಪಿಸಿದಂಥ ಮೂರ್ತಿಗಳು ಇವರೆಲ್ಲ. ಇಂಥ ಅನೇಕ ನೂರಾರು ಉದಾಹರಣೆಗಳದಾವು. ಅದರ ಸಮಯದ ಅಭಾವದಿಂದ ಕೆಲವೊಂದನ್ನು ಮಾತ್ರ ತಮ್ಮ ಎದುರಿಗೆ ನಾನು ಪ್ರಸ್ತುತಪಡಿಸೀನಿ. ಶ್ರೀಗಳ ಸಾಹಿತ್ಯ ಆಸಕ್ತಿಯ ಬಗ್ಗೆ ನಮ್ಮ ನಾಡಿನ ಎಲ್ಲ ಸಾಹಿತಿಗಳಿಗೂ ಗೊತ್ತು. ಯಾರೇ ಬರಲಿ ಅವರ ಬಂದು ನಮಸ್ಕಾರ ಮಾಡಿದ ತಕ್ಷಣವೇ ಅವ್ರು ಹೇಳ್ತಾಯಿದ್ರು, ಓ ನೀವು ಕುಮ್ಮಿ ವೀರಭದ್ರಪ್ಪನವರೆಲ್ಲ ನಿಮ್ಗೆ ಇಂಥ ಕಾದಂಬರಿ ಓದಿದ್ದೀನಿ, ನೀವು ಜಯಂತ ಕಾಯ್ಕಿಣಿಯವರೆಲ್ಲ ನಿಮ್ಗೆ ಇಂಥ ಕಾದಂಬರಿ ಓದಿದ್ದೀನಿ. ನೀವು ಅವ್ರು ಯಾವ ವ್ಯಕ್ತಿ ಬಂದು ಸಾಹಿತಿಗಳು ಬಂದು ನಮಸ್ಕಾರ ಮಾಡಿದರೂ ಅವರ ಕೃತಿಯೊಂದಿಗೇ ಅವರನ್ನು ಗುರುತಿಸ್ತಾ ಇದ್ದರು. ಅದು ಭಾಳ ಸಾಹಿತಿಗಳಿಗೆ ಭಾಳ ಸಂತೋಷವನ್ನು ಕೊಡ್ತಾ ಇತ್ತು. ಬಾಲ್ಯದಿಂದಲೂ ಅವರಿಗೆ ಓದಿನ ಬಗ್ಗೆ ಚಂದಮಾಮ ಬಾಲಮಿತ್ರದಿಂದ ಪ್ರಾರಂಭ ಮಾಡಿದಂಥವ್ರು ಅವರು. ಅದು ಹುಬ್ಬಳ್ಳಿಗೆ ಬಂದಾಗ ಭಾಳ ವಿಸ್ತಾರಗೊಂಡಿತ್ತು. ಹುಬ್ಬಳ್ಳಿ ಸಾಹಿತ್ಯ ಭಂಡಾರಕ್ಕೆ ಯಾವುದೇ ಪುಸ್ತಕ ಬರಲಿ ಅದರ ಮಾಲೀಕರು ಮೊದಲು ಇನ್ನೂ ಡೆಬ್ಬಿ ಓಪನ್ ಮಾಡ್ತಾ ಇರಲಿಲ್ಲ. 3,000 ಮಠದೊಳಗೆ ಸಾಧಕರಾಗಿದ್ದಂಥ ಸಿದ್ದರಾಮ ದೇವರಿಗೆ ಸುದ್ದಿ ಹೋಗೋದು, ಇಂಥದ್ದೊಂದು ಕಾದಂಬರಿ ಬಂದೈತಿ, ಇಂಥದ್ದೊಂದು ಕತೆ ಬಂದೈತಿ, ಇಂಥದ್ದೊಂದು ಧರ್ಮಗ್ರಂಥ ಬಂದೈತಿ ಅಂತ. ಸಾಯಂಕಾಲದೊಳಗಾಗಿ ಅದು ಅವ್ರ ಕೈಯೊಳಗಿರೋದು. ಇಡೀ ರಾತ್ರಿ ಆ ಕಾದಂಬರಿನ ಓದಿ ಮರುದಿನ ಸಾಧಕ ಕೊಟ್ಕೊಂಡು ಕೂತ್ಕೊಂಡು ಆ ಕಥೆಯನ್ನು ಹೇಳೋರು. ನಾನು ಆ ಶ್ರೀಗಳು ಎಲ್ಲೆಲ್ಲಿ ಹೋಗ್ತಾಯಿದ್ರು ಅವರಲ್ಲಿ ಹೋಗ್ತಾ ಇದ್ದೆ. ಆ ಕಡೆ ನಿನ್ನ ಕರೆ ನನಗೆ ಅಂತ ಅವ್ರು ಹೇಳ್ದಂಗೆ. ಅವ್ರು ಹುಬ್ಬಳ್ಳಿಗೆ ಹೋದರು, ನಾನು ಹುಬ್ಬಳ್ಳಿಗೆ ಹೋದೆ. ಅವ್ರು ಗದಗಿಗೆ ಬಂದರು, ನಾನು ಗದಗಿಗೆ ಬಂದೆ. ರಾಮಕೃಷ್ಣ ಶಿಷ್ಯಕೋಟಿ ಅನ್ನುವಂಥ ಬೃಹತ್ ಗ್ರಂಥ 3 ರಾತ್ರಿಗಳಲ್ಲಿ ಓದಿ ಮುಗಿಸಿ 4ನೇ ದಿನ ಎಲ್ಲರೂ ಸುತ್ತುಕೊಂಡಿಸ್ಕೊಂಡು ಆ ಇಡೀ ಕೃತಿಯ ಸಾರವನ್ನೆಲ್ಲ ಬಿಚ್ಚಿಟ್ಟಿದ್ರು. ಅದು ಭೈರಪ್ಪನವರ ಕಾದಂಬರಿಗಳು, ಕಾರಂತರ ಕಾದಂಬರಿಗಳು, ಅನೇಕರ ಕಾದಂಬರಿಗಳು, ದೇವದಾಸ, ಶರಶ್ಚಂದ್ರ ಚಟ್ಟೋಪಾಧ್ಯಾಯರ ದೇವದಾಸ. ನಾನು ಕಾದಂಬರಿನೂ ಓದಿದ್ದೀನಿ, ದೇವದಾಸ 2 ಸಿನಿಮಾಗಳನ್ನು ನೋಡಿದ್ದೀನಿ. ಆದರೆ ಗದಗಿನ ಶ್ರೀಗಳು ಏನು ಚಿತ್ರಣವನ್ನು ಕಟ್ಟಿಕೊಡ್ತಾ ಇದ್ದರು. ಕೊನೆಯ ದಿನದೊಳಗೆ ದೇವದಾಸ ಬಂಡಿಯೊಳಗೆ ಹೋಗೋದು, ಆತ ನರಳುತ್ತಾ ಇದ್ದಿದ್ದು, ಪಾರು ಪಾರು ಅಂತ ಇದ್ದದ್ದು, ಅನನ್ಯವಾದಂಥ ದೃಶ್ಯ. ಅವ್ರು ಹೇಳಿದ್ದು ಇವತ್ತಿಗೂ ಕಿವಿಯೊಳಗೆ ತುಂಬಿದ್ದೀನಿ ನಿಂತಿರೋದನ್ನು ನಾವು ನನಗೆ ಇವತ್ತಿಗೂ ನೆನಪೈತೆ. ಅದು ಆ ಸಾಹಿತ್ಯ ಪ್ರೀತಿನೇ ಲಿಂಗಾಯತ ಅಧ್ಯಯನ ಸಂಸ್ಥೆಯನ್ನು ಹುಟ್ಟಾಕೋಕ್ಕೆ ಕಾರಣ ಆಯಿತು. ಅದೊಂದು ವಿಶೇಷವಾದಂಥ ಸಾಧನೆ, ಇಡೀ ನಾಡು ಗೌರವಿಸ್ತಕ್ಕಂಥ ಸ್ಮರಿಸ್ತಕ್ಕಂಥ ಸಾಧನೆ ಲಿಂಗಾಯತ ಅಧ್ಯಯನ ಸಂಸ್ಥೆದ್ದು. ಮೊದಲು ವೀರಶೈವ ಅಧ್ಯಯನ ಸಂಸ್ಥೆ ಅಂತ ಇತ್ತು, ನಂತರ ಲಿಂಗಾಯತ ಅಧ್ಯಯನ ಸಂಸ್ಥೆ ಅಂತ ನಾಮಕರಣಗೊಂಡು ಈ ಡಾಕ್ಟರ್ ಎಂ ಕಲಬುರ್ಗಿ ಅಧ್ಯಯನ ಸಂಸ್ಥೆ ಅಂತ ಮತ್ತೆ ನಾಮಕರಣವನ್ನು ಹೊಂದೈತೆ. ಅದು 1975
ಅಧ್ಯಯನ ಸಂಸ್ಥೆ ಪ್ರಾರಂಭ ಆಯಿತು. ಒಬ್ಬ ಯುವ ವಿದ್ವಾಂಸ, ಒಬ್ಬ ತರುಣಯತಿ, ಇವರು ಒಂದು ಮುರುಕಲ ಗುಡಿಸಲೊಳಗೆ ಕೂತ್ಕೊಂಡು, ಮುರುಕಲ ರೂಮ್ನೊಳಗೆ ಕೂತ್ಕೊಂಡು ಕಟ್ಟಿದಂಥ ಕನಸು ಚಿಗುರೊಡೆದು ಪಲ್ಲವಿಸಿ ಶಾಖೋಪಶಾಖೆಯಾಗಿ ಬೆಳೆದು ಒಂದು ಮಹಾವೃಕ್ಷವಾಗಿ ಇಡೀ ನಾಡಿಗೆ ಸಾಹಿತ್ಯದ ತಂಪನ್ನು ನೀಡಿದಂಥ ಘಟನೆ ಅದು. ಅಲ್ಲಿಂದ ಪುಸ್ತಕದ ಯಾತ್ರೆಯೇ ಪ್ರಾರಂಭ ಆಯಿತು. ವೀರಶೈವ ಲಿಂಗಾಯತ ಪುಣ್ಯಪುರುಷ ಸಾಹಿತ್ಯ ರತ್ನಮಾಲೆ, ಅನುವಾದ ಸಾಹಿತ್ಯ ರತ್ನಮಾಲೆ, PhD ಅಭಿನಂದನ ಗ್ರಂಥಮಾಲೆ, ಪುರಾತನ ಸಾಹಿತ್ಯ ರತ್ನಮಾಲೆ, ವಚನ ಸಾಹಿತ್ಯ 3 ಘಟ್ಟಗಳಲ್ಲಿ ಪ್ರಕಟ ಆಗಿರೋದನ್ನು ಡಾಕ್ಟರ್ M. ಕಲಬುರ್ಗಿಯವರು ತಮ್ಮ ಮಾತುಗಳಲ್ಲಿ ಒಂದು ಕಡೆ ದಾಖಲಿಸಿದ್ದಾರೆ. 1ನೇ ಘಟ್ಟ ವಿಜಾಪುರದ ಫಗು ಹಳಕಟ್ಟಿಯವರು, 2ನೇ ಘಟ್ಟ ಡಾಕ್ಟರ್ R.C. ಹಿರೇಮಠ ನೇತೃತ್ವದಲ್ಲಿ ಕರ್ನಾಟಕ ವಿಶ್ವವಿದ್ಯಾಲಯದಲ್ಲಿ ಪ್ರಾರಂಭ ಆದದ್ದು, 3ನೇ ಘಟ್ಟ ಪ್ರಾರಂಭವಾಗಿ ಮುಕ್ತಾಯಗೊಂಡಿದ್ದು ಗದಗಿನ ತೋಂಟದಾರ್ಯ ಮಠದ ಲಿಂಗಾಯತ ಅಧ್ಯಯನ ಸಂಸ್ಥೆಯಿಂದ. ವಚನ ಸಾಹಿತ್ಯದ ಸಮಗ್ರ ಕೃತಿಗಳನ್ನು ಲಿಂಗಾಯತ ಅಧ್ಯಯನ ಸಂಸ್ಥೆ, ಡಾಕ್ಟರ್ M. ಕಲಬುರ್ಗಿ ಅಧ್ಯಯನ ಸಂಸ್ಥೆ ಪ್ರಕಟಪಡಿಸಿತು. ಇನ್ನು ವೀರಶೈವ ಪುಣ್ಯಪುರುಷ ಮಾಲಿಕೆ ಕುರಿತಾಗಿ ನಾಡಿನ ಎಲ್ಲರಿಗೂ ಒಂದು ಅಪಾರವಾದಂಥ ಗೌರವ. ಅಲ್ಲಿ ಸಾಹಿತಿಗಳು, ಕಲಾವಿದರು, ಜನಪದ ಕಲಾವಿದರು, ರಂಗಭೂಮಿ ಕಲಾವಿದರು, ವಿಜ್ಞಾನಿಗಳು, ವೈದ್ಯರು, ರಾಜಕೀಯ ಮುತ್ಸದ್ದಿಗಳು, ಧರ್ಮಾಧಿಕಾರಿಗಳು, ಸಾಮಾನ್ಯರಿಂದ ಗೌರಮ್ಮ ಚಲವಾದಿಯಂಥ ಒಬ್ಬ ಸಾಮಾನ್ಯ ಹೆಣ್ಣುಮಗಳಿಂದ ಹಿಡಿದುಕೊಂಡು ಮಲ್ಲಿಕಾರ್ಜುನ ಮನ್ಸೂರಂಥ ಸಂಗೀತ ಸಾಧಕರವರೆಗೂ ಅನೇಕ ಸುಮಾರು 300ಕ್ಕೂ ಹೆಚ್ಚು ಕೃತಿಗಳು ಪುಣ್ಯಪುರುಷ ಮಾಲಿಕೆಯೊಳಗೆ ಬಂದವು ಅಂತ ಅನ್ನೋದು ಇವತ್ತಿಗೂ ಲಿಂಗಾಯತ ಡಾಕ್ಟರ್ M. ಕಲಬುರ್ಗಿ ಅಧ್ಯಯನ ಸಂಸ್ಥೆಗೆ ಅದರದೇ ಆದಂಥ ಸಿಬ್ಬಂದಿ ಇಲ್ಲ, ಒಂದು ಬೆರಳಚ್ಚು ಯಂತ್ರ ಇರಲಿಲ್ಲ, ಅದರದೇ ಆದಂಥ ಪ್ರತ್ಯೇಕ ಕೊಠಡಿ ಇರಲಿಲ್ಲ. ಆದರೆ ಒಂದು ವಿಶ್ವವಿದ್ಯಾಲಯ ಮಾಡಿದಂಥ ಕೆಲಸವನ್ನು ಲಿಂಗಾಯತ ಅಧ್ಯಯನ ಸಂಸ್ಥೆ, M. ಕಲಬುರ್ಗಿ ಅಧ್ಯಯನ ಸಂಸ್ಥೆ ಮಾಡಿದ್ದು ಚಾರಿತ್ರಿಕ ಅಂತಲೇ ನಾನು ಭಾವಿಸ್ತೀನಿ. ಪ್ರಾಚೀನ ಸಾಹಿತ್ಯ ರತ್ನಮಾಲೆಯೊಳಗೆ ಅನೇಕ ಅಪ್ರಕಟಿತ ಕೃತಿಗಳು ಪ್ರಕಟ ಆದವು. ನೂತನ ಸಾಹಿತ್ಯ ರತ್ನಮಾಲೆಯೊಳಗೆ ಹೊಸಬರ ಕೃತಿಗಳು ಪ್ರಕಟ ಆದವು. ಅಭಿನಂದನ ಗ್ರಂಥಮಾಲೆಯೊಳಗಂತೂ ಡಾಕ್ಟರ್ M. ಕಲಬುರ್ಗಿಯವರ ಮಹಾಮಾರ್ಗ ಬಂದಿದ್ದು ಅಲ್ಲೇನೆ, ವೀರಣ್ಣ ರಾಜೂರವರ ರಾಜಮಾರ್ಗ ಬಂದಿದ್ದು ಅಲ್ಲೇನೆ. ಆನಂತರ ನಮ್ಮ ರೂವಾರಿ ವೆಂಕಟೇಶನವ್ರ ಕುರಿತಾಗಿ ಬಂದಂಥ ರೂವಾರಿ ಬಂದಿದ್ದ ಅಲ್ಲೇನೆ, ಸಿಂದಗಿ ಪಟ್ಟಾಧ್ಯಕ್ಷರ ಬಗ್ಗೆ ಬಂದಂಥದ್ದು. ಇನ್ನೊಂದು 2 ಕೃತಿಗಳಂತೂ ಭಾಳ ಮಹತ್ವದ ವ್ಯಾಸಂಗ, ಸ ಮಾಳವಾಡರ ಅಭಿನಂದನ ಗ್ರಂಥ ವ್ಯಾಸಂಗ, ಪಾಶ್ಚಾತ್ಯ ಕಾವ್ಯಮೀಮಾಂಸೆಯ ಬಗ್ಗೆ ಏನಾದರೂ ನಮಗೆ ಅಧಿಕೃತವಾದಂಥ ಸ್ಪಷ್ಟವಾದಂಥ ಮಾಹಿತಿ ಸಿಗಬೇಕಂದ್ರೆ ವ್ಯಾಸಂಗ ಓದಬೇಕು. ಲಘು ಸಾಹಿತ್ಯ, ವೀರಶೈವ ಲಿಂಗಾಯತ ಲಘು ಸಾಹಿತ್ಯದ ಬಗ್ಗೆ ಇರತಕ್ಕಂಥ ಗೌರವ ಮಾಳವಾಡರ ಅಭಿನಂದನ ಗ್ರಂಥ 1, 2 ಒಂದಕ್ಕಿಂತ ಒಂದು ಶ್ರೇಷ್ಠವಾದಂಥ ಕೃತಿಗಳು ಹೊರಮೂಡಿ ಬಂದವು. ಕನ್ನಡ ಸಾಹಿತ್ಯ, ಇಡೀ ಕನ್ನಡ ಸಾಹಿತ್ಯ, ಪ್ರಾಚೀನ ಕನ್ನಡ ಸಾಹಿತ್ಯ ಅಂತ ತೆಗೆದುಕೊಂಡ್ರೆ ಒಂದರೊಳಗೆ 3 ಭಾಗ, ಒಂದು ಭಾಗ ಬ್ರಾಹ್ಮಣ ಸಾಹಿತ್ಯ, ಒಂದು ಭಾಗ ಜೈನ ಸಾಹಿತ್ಯ, ಮತ್ತೊಂದು ಭಾಗ ಲಿಂಗಾಯತ ಸಾಹಿತ್ಯ. ಒಂದರೊಳಗೆ 3ನೇ ಭಾಗದ ಪ್ರಕಟಿಸಿದಂಥ ಸಾಹಿತ್ಯವನ್ನೆಲ್ಲ ಪ್ರಕಟಿಸಿದಂಥ ಶ್ರೇಯಸ್ಸು ಲಿಂಗಾಯತ ಅಧ್ಯಯನ ಸಂಸ್ಥೆಗೆ ಸಲ್ಲಿಸ್ತೈತಿ. ಇನ್ನು 3ನೇದಾಗಿ ಅವರನ್ನು ನಾವು ನೆನೆಸ್ಕೊಳ್ಳೋದು ಕನ್ನಡ ಜಗದ್ಗುರು ಅಂತ. ಶ್ರೀಗಳಿಗೆ ಅತ್ಯಂತ ಪ್ರಿಯವಾದ ಪಂಚಪ್ರಾಣ ಅಂತಲೇ ನಾವು ಹೇಳೋದು. 1 ಬಸವಣ್ಣ, 2 ಕನ್ನಡ, 3 ಸಾಹಿತ್ಯ, 4 ಸಂಸ್ಕೃತಿ, 5 ಸಮಾಜ. ಅವರ ಪಂಚಪ್ರಾಣವಾದಂಥ ವಿಷಯಗಳು, ಕನ್ನಡವೂ ಅದರಲ್ಲಿ ಒಂದು. ತಮಗೆಲ್ಲ ಗೊತ್ತಿದೆ, ಗೋಕಾಕ ವರದಿ ನಾಡಿನಾದ್ಯಂತ ಪ್ರಸಿದ್ಧವಾದಂಥ ವರದಿ. ಆ ವರದಿಯ ಪ್ರಥಮ ಕಿಡಿ ಹೊತ್ತಿದ್ದು ವಿಜಾಪುರ ಜಿಲ್ಲೆಯ ಸಿಂದಗಿ ಶ್ರೀಗಳ ಹುಟ್ಟೂರು. ಅಖಂಡ ವಿಜಾಪುರ ಜಿಲ್ಲೆಯ ಕನ್ನಡ ಸಾಹಿತ್ಯ ಸಮ್ಮೇಳನ, 3ನೇ ಸಾಹಿತ್ಯ ಸಮ್ಮೇಳನ ಜರುಗ್ತಾ ಇತ್ತು. 17 ಫೆಬ್ರವರಿ 1982 ಸಾಹಿತ್ಯ ಸಮ್ಮೇಳನದ ಸಮಾರೋಪ ಸಮಾರಂಭ. ಇನ್ನೂ ಅಖಿಲ ಕರ್ನಾಟಕ ಕೇಂದ್ರ ಕ್ರಿಯಾ ಸಮಿತಿ ಧಾರವಾಡದೊಳಗೆ ರಚನೆಯಾಗಿರಲಿಲ್ಲ. ಅದು ಮಾರ್ಚ್ 1982 ಪ್ರಾರಂಭ ಆಯಿತು. ಮೊದಲ ಉಪವಾಸ ಅಂತ, ಮೊದಲ ಸತ್ಯಾಗ್ರಹ ಅಂತೇಳಿ ಧಾರವಾಡದ ಸತ್ಯಾಗ್ರಹವನ್ನು ಗುರುತಿಸ್ತಾರೆ. ಮೊದಲ ಸತ್ಯಾಗ್ರಹ ಅದು ಅಲ್ಲ. ಮೊದಲ ಸತ್ಯಾಗ್ರಹ ಪ್ರಾರಂಭ ಆಗಿದ್ದು ಸಿಂದಗಿ ಒಳಗೇ 19 ಫೆಬ್ರವರಿ 1982. ಆ ದಿನ ಗದಗಿನ ತೋಂಟದಾರ್ಯ ಶ್ರೀಗಳ ಮಾತುಗಳನ್ನು ಇಲ್ಲಿ ಉಲ್ಲೇಖಿಸಿ ಬಯಸ್ತೀನಿ. ನಾನು ಅವ್ರು ಮಾತನಾಡಿದ್ದನ್ನು ಕನ್ನಡ ಜಗದ್ಗುರು ಬರೆಯುವಾಗ ನನಗೆ ನೆನಪಿತ್ತು. ಆ ಸಭೆಗಳು ನಾನು ಹಾಜರಿದ್ದೆ.
ಏನು ಮಾತಾಡಿರ್ಬೋದು ಶ್ರೀಗಳು, ಪತ್ರಿಕೆಯೊಳಗೆ ವರದಿ ಬಂದಿರ್ಬೋದು ಅಂಥೇಳಿ ಸಂಯುಕ್ತ ಕರ್ನಾಟಕ ಆಫೀಸಿಗೆ ಹೋದೆ. ಕಷ್ಟಪಟ್ಟ ಮೇಲೆ ನಮ್ಮ ಅಲ್ಲಿಯ ಪತ್ರಿಕೆಯವರ ಸಹಯೋಗದೊಂದಿಗೆ 1982 ಪತ್ರಿಕೆ ಸಿಕ್ತು. ಆ ಪತ್ರಿಕೆಯೊಳಗಿನ ಮಾತುಗಳನ್ನೇ ನಾನು ಇಲ್ಲಿ ಉಲ್ಲೇಖಿಸ್ತೇನೆ. ಕೊಂಡುಗುಳಿ ಕೇಶರಾಜ ವೇದಿಕೆ ಹೆಸರು. 17/2/1982 ಮಾಡಿದಂಥ ಭಾಷಣ. ಕರ್ನಾಟಕದಲ್ಲಿ ಕನ್ನಡಕ್ಕೆ ಸಾರ್ವಭೌಮ, ಅದಕ್ಕೆ ಅಗ್ರಪೂಜೆ. ಗೋಕಾಕ್ ವರದಿ ಸಂಪೂರ್ಣವಾಗಿ ಚಾಚೂ ತಪ್ಪದಂತೆ ಜಾರಿಯಲ್ಲಿ ಬರಬೇಕು. ಇದಕ್ಕೆ ಸ್ವಲ್ಪ ಸಂಚಕಾರ ಬಂದರೂ ಮುಕ್ಕೋಟಿ ಕನ್ನಡಿಗರ ಪ್ರಾಣಕ್ಕೆ ಗಂಡಾಂತರ. ಗೋಕಾಕ್ ವರದಿ ಜಾರಿಗೊಳಿಸುವುದರಲ್ಲಿ ಸಮಗ್ರ ಕರ್ನಾಟಕದ ಜನಕೋಟಿಯ ಉಳಿವು ಅಡಗಿದೆ ಎಂದು ಗದುಗಿನ ತೋಂಟದ ಶ್ರೀಗಳು ಗುಡುಗಿದರು ಅಂತೇಳಿ ಪತ್ರಿಕೆ ವರದಿ ಮಾಡಿದ್ದೆ. ಕನ್ನಡ ಪ್ರಾಣಪುರುಷನ ಕತ್ತು ಹಿಚ್ಚುಕುವ ಪ್ರಯತ್ನಗಳು ನಡೆದಿರುವಾಗಲೂ ಕನ್ನಡಿಗರಾದ ನಾವು ತೆಪ್ಪಗಿರುವುದು ನಮ್ಮ ಸಹಿಷ್ಣುತೆಯಲ್ಲ, ಹೇಡಿತನ. ನಿಮ್ಮ ಧಮನಿಗಳಲ್ಲಿ ತನ್ನತನದ ರಕ್ತವಿಲ್ಲ, ನಿಮ್ಮ ನರನಾಡಿಗಳಲ್ಲಿ ಪೌರುಷವಿದ್ದರೆ ಕೂಡಲೇ ಸನ್ನದ್ಧರಾಗಿ ಕನ್ನಡಕ್ಕೆ ಅಗ್ರಪೂಜೆ ಎಂಬುದನ್ನು ಸಾಬೀತುಪಡಿಸಿ, ಶಕ್ತಿ ಇದ್ದರೆ ನಿಮ್ಮ ನೆಲದ ಭಾಷೆಯ ಗೌರವ ಕಾಪಾಡಿಕೊಂಡು ಹೆತ್ತ ತಾಯಿಯ ನಿಜವಾದ ಮಕ್ಕಳೆನಿಸಿಕೊಳ್ಳಿ, ಕಾದು ನೋಡುತ್ತೇನೆ ಅಂತ. ಆ ಒಂದು ಕಿಡಿ ಮುಂದೆ ಗೋಕಾಕ್ ಚೌಳಿಯ ರೂಪದೊಳಗೆ ನಾಡಿನಾದ್ಯಂತ ಹರಡಿ ಕನ್ನಡಕ್ಕೆ ಅಗ್ರಸ್ಥಾನ ದೊರಕಿದ್ದು ನಮಗೆಲ್ಲ ಗೊತ್ತಿದ್ದಂಥ ವಿಷಯನೇ. 18ನೇ ತಾರೀಕು ಪತ್ರಿಕೆಯೊಳಗೆ ಬಂತು. 19ನೇ ತಾರೀಕು ಗದಗಿನ ತೋಂಟದಾರ ಶ್ರೀಗಳ ಪೂರ್ವಾಶ್ರಮದ ಗುರುಗಳು ಮರೈನವರ ನೇತೃತ್ವದೊಳಗೆ ತಹಸೀಲ್ದಾರ್ ಆಫೀಸಿನ ಎದುರಿಗೆ ಸತ್ಯಾಗ್ರಹ ಪ್ರಾರಂಭ ಆಯಿತು. ಗೋಕಾಕ್ ಚಳವಳಿಗೆ ಜಾರಿಗೆ ಬರಲಿ ಅಂತನ್ನುವ ಹಿನ್ನೆಲೆಯೊಳಗೆ ಸತ್ಯಾಗ್ರಹ ಪ್ರಾರಂಭ ಆಯಿತು. ಅದು ಕನ್ನಡದ ಮೊದಲ ಗೋಕಾಕ್ ಚಳವಳಿಯ ಮೊದಲನೇ ಚಳವಳಿ. ಅದು 19 ಫೆಬ್ರವರಿ 1982 ಸಿಂಧಿಯೊಳಗೆ ಆದಂಥದ್ದು. ಕನ್ನಡ ಭಾಷೆಗೆ, ಕನ್ನಡ ನಾಡಿಗೆ, ಕನ್ನಡ ನುಡಿಗೆ ಧಕ್ಕೆ ಬಂದಾಗಲೆಲ್ಲ ಶ್ರೀಗಳು ಸಿಡಿಲಾಗಿ ಸಿಡಿತಾ ಇದ್ದರು, ಗುಡುಗಾಗಿ ಗುಡುಕ್ತಾ ಇದ್ದರು. ಅದು ಕನ್ನಡಕ್ಕೆ ಶಾಸ್ತ್ರೀಯ ಸ್ಥಾನಮಾನ ಬಂದಂಥ ಸಂದರ್ಭ ಇರಲಿ, ಅಥವಾ ಕೃಷ್ಣೆ, ತುಂಗೆ, ಕಾವೇರಿ ನದಿಗಳ ಸಮಸ್ಯೆ ಇದ್ದಾಗಿರಲಿ, ಅವಾಗೆಲ್ಲ ಫೋಸ್ಕೋ ಹೋರಾಟದ್ದಿರಲಿ, ಕಪ್ಪತ್ತಗುಡ್ಡನ ಉಳುವಿನ ಸಂದರ್ಭದೊಳಗಿರಲಿ, ಆ ಸಂದರ್ಭದೊಳಗೆಲ್ಲ ನೇರವಾಗಿ ಫೀಲ್ಡಿಗಿಳಿದು ಅವರು ಹೋರಾಟಕ್ಕೆ ಮುನ್ನುಗ್ತಾಯಿದ್ರು. ಇವತ್ತಿಗೂ ವಿಜಾಪುರ ಜಿಲ್ಲೆಯ ಚಿಕ್ಕಪಟಸಲಿಗಿ ಬ್ಯಾರೇಜ್ ಕಟ್ಟಡ ನಿರ್ಮಾಣಕ್ಕೆ ಬೆನ್ನೆಲುಬಾಗಿ ನಿಂತಹ ಶಕ್ತಿಗಳಲ್ಲಿ ಗದಗಿನ ತೋಂಟದಾರ ಶ್ರೀಗಳ ಪ್ರೋತ್ಸಾಹವೂ ನಾವು ನೆನೆಯತಕ್ಕಂಥದ್ದೇ. ಒಂದು ಸಲ ಒಂದು ದೊಡ್ಡ ಸಭೆಯೊಳಗೆ ಹೇಳಿದರು, ಸೋನಿಯಾ ಗಾಂಧಿಯವರು ಆ ಕಾರ್ಯಕ್ರಮದೊಳಗಿದ್ದರು. ಅವ್ರು ಹೇಳಿದರು, ನಾವು ವಿಜಾಪುರ ಜಿಲ್ಲೆಯ ಜನ ಎಂಥವ್ರು ಅಂತಂದ್ರೆ, ನಮಗೆ ನೀರು ಕೊಡಿ, ನಾವು ಇಡೀ ದೇಶಕ್ಕೆ ಅನ್ನ ಕೊಡ್ತೀವಿ. ಹೀಗೆ ಜಯತ್ ಪಾಟೀಲ್ಗೆ ಅತ್ಯಂತ ಉಗ್ರವಾದಂಥ ಪತ್ರವನ್ನು ಬರೆದಿದ್ದರು. ಆಡಳಿತ ಕನ್ನಡ ಜಾರಿಯೊಳಗೆ ಬರೋ ಸಲುವಾಗಿ, ಆಡಳಿತ ಕನ್ನಡವನ್ನು ಅನುಷ್ಠಾನಕ್ಕೆ ತರೋದರಲ್ಲಿ ಸರ್ಕಾರ ವಿಫಲವಾಗೈತಿ, ಈ ಬಗ್ಗೆ ನೀವು ಚಿಂತಿಸಬೇಕು ಅಂತೇಳಿ ಅವ್ರಿಗೆ ಪತ್ರವನ್ನು ಬರೆದಿದ್ದರು. ಅದು ಎಂಥ ಕಾಲ ಅಂತಂದ್ರೆ, ಕರ್ನಾಟಕ ವಿಶ್ವವಿದ್ಯಾಲಯದೊಳಗೆ ಕನ್ನಡ ವಿಷಯದೊಳಗೆ PhD ಮಾಡಬೇಕಂತಂದ್ರೆ ಇಂಗ್ಲೀಷ್ನೊಳಗೆ ಫಾರ್ಮ್ ತುಂಬಬೇಕಾದಂಥ ಸಂದರ್ಭ ಅದು. ಇವತ್ತಿಗೂ ಆಡಳಿತದೊಳಗೆ ಸಂಪೂರ್ಣವಾಗಿ ಕನ್ನಡ ಜಾರಿಗೆ ಬರದೇ ಇರೋದು ನಿಜಕ್ಕೂ ವಿಷಾದದ ಸಂಗತಿನೇ. ಇವತ್ತಿನ ಅನೇಕ ಸುತ್ತೋಲೆಗಳನ್ನು ನೋಡ್ತೀವಿ, ಸರ್ಕಾರಿ ಸುತ್ತೋಲೆಗಳು ನೋಡ್ತೀವಿ, ಅದಕ್ಕೆ ಜ್ಞಾಪನೆಗಳನ್ನು ನೋಡ್ತೀವಿ. ಎಲ್ಲ ಇನ್ನೂ ಶ್ರೀಗಳ ಕನಸು ನನಸಾಗಬೇಕಾದಂಥ ದಿನಗಳು ಅದಾವು ಅಂತೇಳಿ ನಾನು ಭಾವಿಸ್ತೇನೆ. ಬರೀ ಹೋರಾಟ ಮಾಡಿ ನಿಲ್ಲಿಸಲಿಲ್ಲ ಶ್ರೀಗಳು, ಕೆಲವೊಂದು ರಚನಾತ್ಮಕ ಕಾರ್ಯಗಳಿಗೂ ಅವರು ತೊಡಗಿದರು. ಗದಗಿನೊಳಗೆ ಒಂದು ಮಾದರಿ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡಿದರು. ಆಗೆಲ್ಲ ಕಾನ್ವೆಂಟಿನ ಹುಚ್ಚು ಜನರಿಗೆಲ್ಲ. ಈ ಮಾದರಿ ಗಡಾದ ಗುರುಗಳನ್ನು ಇಲ್ಲಿ ನೆನಪಿಸ್ಬೇಕು ನಾವು. ಅದರ ಮುಖ್ಯ ಗುರುಗಳಾದರ ಸಂಪೂರ್ಣ ಜವಾಬ್ದಾರಿಯನ್ನು ಗಡಾದ ಗುರುಗಳಿಗೆ ವಹಿಸಿಕೊಟ್ಟಿದ್ದರು. ಆ ಗಡಾದ ಗುರುಗಳು ಆ ಶಾಲೆಯನ್ನು ಹೇಗೆ ರೂಪಿಸಿದ್ರು ಅಂತಂದ್ರೆ, ಕಾನ್ವೆಂಟಿಗೆ ಏನು ಹೆಸರು ಹಚ್ಚಿದ್ರಲ್ಲ ಅವರೆಲ್ಲ ತಂದೆ ತಾಯಿಗಳು ಇಲ್ಲಿ ಕ್ಯೂ ನಿಲ್ಲಕ್ಕೆ ಪ್ರಾರಂಭ ಮಾಡಿದರು. ಕನ್ನಡ ಶಾಲೆ ಎದುರಿಗೆ 100ಕ್ಕೆ 100ರಷ್ಟು ರಿಸಲ್ಟು, ರಾಷ್ಟ್ರಮಟ್ಟದ ರಾಜ್ಯ ಮಟ್ಟದ ಪ್ರಶಸ್ತಿಗಳೆಲ್ಲ ಅಲ್ಲಿ ವಿದ್ಯಾರ್ಥಿಗಳೇ ಭಾಜನವರು. ಕೆಲವೇ ವರ್ಷಗಳೊಳಗೆ ಒಂದು ಅದ್ಭುತವಾದಂಥ ಶಾಲೆಯನ್ನು ಅವರು ಕಟ್ಟಿ ನಿಲ್ಲಿಸಿದರು. ಬಸವೇಶ್ವರ ಪ್ರೌಢಶಾಲೆ, ಅಲ್ಲಿ ಶಿವನಗೌಡ ಗೌಡರ್ ಅಂಥೇಳಿ ಮುಖ್ಯೋಪಾಧ್ಯಾಯರದಾರ. ಅಲ್ಲಿ ಶಾಲೆ ಪ್ರತಿ ವರ್ಷ SSLC 100ಕ್ಕೆ 100ರಷ್ಟು ಫಲಿತಾಂಶವನ್ನು ಇವತ್ತಿಗೂ ಕೊಡ್ತಾ ಐತಿ. ಹಿರೇಮಲ್ಲೂರು ಈಶ್ವರನ್ ಶಶಿಧರ್ ತೋಡ್ಕರ್ ಅವರ ಸ್ಮರಿಸಬೇಕು ಆ ಯುವ ಪ್ರಾಚಾರ್ಯರನ್ನು.
ಎಷ್ಟು ಅದ್ಭುತವಾದಂಥ ಈ ಧಾರವಾಡದಂಥ ಕಾಲೇಜುಗಳ ನಗರಿಯೊಳಗೆ ಒಂದು ಆದರ್ಶ ಪದವಿ ಪೂರ್ವ ವಿಜ್ಞಾನ ಕಾಲೇಜನ್ನು ಪ್ರಾರಂಭಿಸಿ ಅದಕ್ಕೆ ಜನ ನಿಲ್ಲುವಂತೆ ಮಾಡಿದಂಥದ್ದು, ಅದಕ್ಕೆ ಸುವ್ಯವಸ್ಥಿತವಾದಂಥ ಹಾಸ್ಟೆಲನ್ನು ಒದಗಿಸಿದ್ದು ಶ್ರೀ ಶಶಿಧರ್ ತೋಡ್ಕರ್ ಅವರು. ಅಂದರೆ ಕನ್ನಡದ ಬಗ್ಗೆ ಶ್ರೀಗಳು ಬರೀ ಮಾತುಗಳಲ್ಲಿ ಮಾತ್ರ ಮಾಡಲಿಲ್ಲ, ಒಂದು ಆದರ್ಶ ಕನ್ನಡ ಶಾಲೆಯನ್ನು ಪ್ರಾರಂಭ ಮಾಡೋದ್ರ ಮೂಲಕ, ಕನ್ನಡದ ಕಾರ್ಯಕ್ರಮಗಳನ್ನು ಶಿವಾನುಭವ ವೇದಿಕೆಯ ಮೂಲಕ ಪ್ರಚುರಪಡಿಸೋದ್ರ ಮೂಲಕ ರಚನಾತ್ಮಕ ಕಾರ್ಯಗಳಿಗೂ ತೊಡಗಿರೋದನ್ನು ನಾವು ಕಾಣ್ತೀವಿ. ನಂತರ ನಾನು ಹೇಳೋದು ಮಠದ ಶಿವಾನುಭವಗಳ ಕಾರ್ಯಕ್ರಮದ ಬಗ್ಗೆ. ಯಾವಾಗ ಗದಗಿನ ಶ್ರೀಗಳು ಪೀಠಾಧಿಕಾರ ವಹಿಸಿಕೊಂಡ್ರೋ ಮೊದಲನೇ ಶಿವಾನುಭವವನ್ನು ಹೇಳಿದರು. ಶಿವಾನುಭವ ಅಂತಂದರೆ ಆ ಮಾತುಗಳನ್ನು ನಾನು ಇಲ್ಲಿ ಉಲ್ಲೇಖಿಸ ಬಯಸ್ತೀನಿ. ಶಿವಾನುಭವ ಶಿವ ಅಂತಂದರೆ ಮಂಗಲ, ಶಿವ ಅಂದರೆ ಸತ್ಯ, ಶಿವ ಅಂದರೆ ಸೌಂದರ್ಯ. ಯಾವುದು ಮಂಗಲಕರವೋ, ಸತ್ಯ ಸ್ವರೂಪಿಯೂ ಹಾಗೂ ಆನಂದಮಯವೂ ಆಗಿರ್ತದೋ ಅದೆಲ್ಲ ಶಿವಮಯವೇ. ಹೀಗಾಗಿ ಶಿವಾನುಭವ ಅಂದರೆ ಕೇವಲ ಮತತತ್ವದ ವಿಚಾರದ ಅನುಭವ ಮಾತ್ರ ಅಲ್ಲ, ನಮಗೆ ಆನಂದವನ್ನುಂಟು ಮಾಡುವ ಸಂಗೀತ, ನೃತ್ಯ, ನಾಟಕ, ನುಡಿ, ಕಾವ್ಯ, ಸಾಹಿತ್ಯ, ಜನಪದ ಹಾಡು, ಹಸೆ, ಈ ಎಲ್ಲದರ ಅನುಭವನೂ ಶಿವಾನುಭವವನ್ನೇ. ಈ ಎಲ್ಲದರ ಮೂಲಕ ಆನಂದ ನೀಡುವ ಈ ಕಲಾವಿದರು ಹಾಗೂ ಆನಂದ ಪಡೆಯುವ ನೀವು ಎಲ್ಲರೂ ಶಿವಸ್ವರೂಪಿಗಳೇ. ಬರೀ ಆನಂದ ತುಂಬಿ ತುಳುಕಾಡೋ ಇಂಥ ಅನುಭವನ ಶಿವಾನುಭವ ಅಂಥೇಳಿ ಶಿವಾನುಭವಕ್ಕೊಂದು ಹೊಸ ವ್ಯಾಖ್ಯಾನವನ್ನು ಒದಗಿಸಿಕೊಟ್ರು. ನಮ್ಮ ಜನರಿಗೆ ಏನು ಬೇಕಾಗೈತಿ ಅದನ್ನು ನಾವು ಮಾಡೋಣ ಶಿವಾನುಭವದ ಮೂಲಕ ಕರೆ ನೀಡಿದರು. ನಾವು ಜನರಿಗೆ ಬೇಕಾಗುವಂಥ ಆಸ್ಪತ್ರೆ ಕಟ್ಟೋಣ, ಶಿಕ್ಷಣಕ್ಕೆ ಬೇಕಾಗ ಶಾಲೆಗಳನ್ನು ಕಟ್ಟೋಣ, ಅನಾಥರಿಗೆ ಅಗತ್ಯ ಇರೋ ಆಶ್ರಮಗಳನ್ನು ಕಟ್ಟೋಣ. ಹೀಗಾದಾಗ ಮಾತ್ರ ಭಾರತ ಸ್ವಲ್ಪೇ ದಿನದೊಳಗೆ ಕಸರ್ಕೊಂಡು ಮೇಲೆ ಹೇಳ್ತೈತಿ. ಭಾಳ ಧೂಳು ಬಿದ್ದೈತಿ ನಮ್ಮ ಮೇಲೆ. ಎಷ್ಟು ಧೂಳು ಬಿದ್ದೈತಿ ಅಂದರೆ ಕಸ ಹುಡುಕಾಗ ಬರದಷ್ಟು ಧೂಳು ಬಿದ್ದೈತಿ. 31 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ಆ ಕಾಲದಾಗ ಆಡಿದ ಮಾತುಗಳಿವು. 31 ವರ್ಷ ಆಯಿತು ನಮಗೆ ಸ್ವಾತಂತ್ರ್ಯ ಸಿಕ್ಕು. ನಮ್ಮ ಜನಕ್ಕೆ ಹೊಟ್ಟೆ ತುಂಬ ಕೂಳು ಸಿಗೋದಿಲ್ಲ. ಜಡ್ಡು ಜಾಪತ್ರಿ ಆದಾಗ ಚಲೋ ದವಾಖಾನೆ ಇಲ್ಲ. ಇವತ್ತಿನ ದಿನದೊಳಗೆ ಇದು ಅನ್ವಯ ಆಗ್ತಕ್ಕಂಥ ಮಾತೆ. ನಮ್ಮ ಮಕ್ಕಳಿಗೆ ಕೆಲಸಕ್ಕೆ ಒಂದು ಒಳ್ಳೆಯ ಸಾಲಿಲ್ಲ. ನಾವು ಮಾಡಿದರೆ ಕೆಲಸ ಆಗೋದು. ಆ ದಿಸೆಯೊಳಗೆ ಜನ ಕಟ್ಟೋ ವಿಳ್ಯವನ್ನು ನಾವು ಎತ್ಕೋಬೇಕು, ಅದು ಶಿವಾನುಭವದ ಮೂಲಕ ಆಗಬೇಕು ಅಂತ ಕರೆ ಕೊಟ್ಟರು. ಅದನ್ನು ಸಾಧಿಸಿದರು. ಎಂತೆಂಥ ಶಿವಾನುಭವದ ಕಾರ್ಯಕ್ರಮಗಳವು. ಮಲ್ಲಿಕಾರ್ಜುನ ಮನ್ಸೂರವರು ಒಂದು ಶಿವಾನುಭವದೊಳಗೆ ಸಂಗೀತ ಕಾರ್ಯಕ್ರಮ, ಶ್ರೀಗಳ ಬಗ್ಗೆ ಅಪಾರವಾದಂಥ ಭಕ್ತಿ ಮಲ್ಲಿಕಾರ್ಜುನ ಮನ್ಸೂರವರಿಗೆ. ಮುರುಘಾ ಮಠದ ಮೃತ್ಯುಂಜಯ ಅಪ್ಪಗಳ ಬಗ್ಗೆ, ಗದಗಿನ ತೋಂಟದಾರ ಶ್ರೀಗಳ ಬಗ್ಗೆ ಅಪಾರವಾದಂಥ ಭಕ್ತಿ ಅವರಿಗೆ. ಶ್ರೀಗಳು ಒಳಗೆ ಪೂಜಾ ಕೂತ್ಕೊಂಡಾಗ ಹೊರಗೆ ಕೂತ್ಕೊಂಡು, ಕೆಲವು ಸಲ ಒಳಗೆ ಮಡಿಕೋಲಿಯೊಳಗೆ ಕೂತ್ಕೊಂಡು ಅದ್ಭುತವಾದಂಥ ಭಕ್ತಿಗೀತೆಗಳನ್ನು, ವಚನ ಸಂಗೀತವನ್ನು ಶ್ರೀ ಮಲ್ಲಿಕಾರ್ಜುನ ಮನ್ಸೂರವರು ಹಾಡ್ತಾಯಿದ್ರು. ಒಂದು ಸಲ ಮಲ್ಲಿಕಾರ್ಜುನ ಮನ್ಸೂರು ಹಾಡ್ತಾಯಿದ್ರು. ಹಾಡ ಮುಗಿದ ಮೇಲೆ ಮಧ್ಯದಲ್ಲಿ ಸ್ವಲ್ಪ ವಿರಾಮ ಇತ್ತು. ನನ್ನನ್ನು ಕರೆದ್ರು, ತಮ್ಮ ಬಾ ಇಲ್ಲಿ. ಹೋದೆ. ಸ್ವಲ್ಪ ಇಲ್ಲಿ ನನ್ನ ಜೊತೆ ಬಾ ಅಂಥೇಳಿ. ಆಗ ತೋಟ ಮತ್ತು ಹಿಂದೊಂದು ಪತ್ರಿ ತೋಟ ಇತ್ತು. ಅದರ ಮಧ್ಯದಲ್ಲಿ ಒಂದು ಗೋಡೆ ಇತ್ತು. ಆ ಗೋಡೆ ಹತ್ತಿರ ಒಂದು ಬಾಗಿಲಿತ್ತು. ಆ ಬಾಗಿಲು ಪಕ್ಕಕ್ಕೆ ಒಂದು ಕಟ್ಟಿ. ಕರ್ಕೊಂಡು ಹೋಗಿ ಆ ಕಟ್ಟಿ ಮೇಲೆ ಕೂತ್ಕೊಂಡ್ರು. ತಮ್ಮ ತಲುವಿರಬಾರ್ದು ನೋಡಪ್ಪ ಮನುಷ್ಯಾಗ, ನಂಗೆ ಚುಟ್ಟ ಸೇದಂಗೆ ಆಗೈತಿ, ಅದಕ್ಕೆ ಇಲ್ಲಿ ಕೂತ್ಕೊಂಡು ಚುಟ್ಟ ಸೇತೀನಿ. ಚುಟ್ಟ ಸೇದ ಮೇಲೆ ನನಗೆ ಹಾಡಕ್ಕೆ ಕರ್ಕೊಂಡು ಹೋಗತ್ತಿ ವಾಪಸ್ಸು. ಅಲ್ಲಿ ಕೂತ್ಕೊಂಡು ಚುಟ್ಟ ಸೇದಿದ್ರು. ಆಮೇಲೆ ಮತ್ತೆ ಹೋಗಿ ಸಂಗೀತವನ್ನು ಪ್ರಾರಂಭ ಮಾಡಿದರು. ಈ ಪ್ರಸಂಗ ಯಾಕೆ ಹೇಳ್ತಾ ಇದ್ದೀನಿ ಅಂತ, ಭಾಳ ಲಘುವಾದಂಥ ಪ್ರಸಂಗ ಅಂತ ಅನಿಸ್ಬೋದು. ಆದರೆ ಯಾಕೆ ಅದನ್ನು ಹೇಳ್ತಾ ಇದ್ದೀನಿ ಅಂತಂದರೆ, ಮುಂದೆ ಮಲ್ಲಿಕಾರ್ಜುನ ಮನ್ಸೂರವರಿಗೆ ಕ್ಷಯ ಆಯಿತು. ಅಷ್ಟರೊಳಗೆ ನಮ್ಮ ಒಡನಾಟ ಭಾಳ ಕಡೆ. ಅವ್ರ ಜೊತೆಗೆ ಶ್ರೀಶೈಲಕ್ಕೆ ಹೋಗಿದ್ದೆ, ಮಲ್ಲಿಕಾರ್ಜುನ ಮನ್ಸೂರ ಜೊತೆಗೆ. ಅಲ್ಲಿ ಅವರ ಸಂಗೀತವನ್ನು ಮನದನೇ ಕೇಳಿದ್ದೆ. ಅವ್ರು ಮಾತಾಡ್ಸಕ್ಕಂತ ಹೋಗಿದ್ದೆ. ಕೈ ಹಿಡ್ಕೊಂಡ್ರು. ಅವರೂ ಬಾಬು ಅಂತಿದ್ರು. ಗದಗಿನ ತೋಂಟದಾರ ಶ್ರೀಗಳು ನನ್ನ ಪ್ರೀತಿಯಿಂದ ಬಾಬು ಅಂತ ಕರಿತಾಯಿದ್ರು. ಸಣ್ಣ ಇದ್ದಾಗ ಹಿಡಿದು, ಬಾಬು ಇದು ಯಾಕೆ ಹಿಂಗಾಯ್ತು ಗೊತ್ತಿದೆ ನನ್ನ ಗಂಟ್ಲಿಗೆ. ಅವತ್ತ ಮಠದೊಳಗೆ
ಹಾಡೋದು ಬಿಟ್ಟು ಹೋಗಿ ಬಿಡಿ ಸೇದಿದ್ನೆಲ್ಲ, ಅದರ ಫಲಾಪ ಇದು. ಅದು ನನ್ನ ಮನಸ್ಸಿನಾಗ ಕಟ್ಟಿತಾ ಇತ್ತು, ಈ ಕ್ಷಯ ಕಾಡಕತ್ತು. ಇಂಥ ಸಾವಿರಾರು ನೆನಪುಗಳು. ಮಲ್ಲಿಕಾರ್ಜುನ ಮನ್ಸೂರ್ ಆಗಲಿ, ಸಿದ್ದರಾಮ ಜಂಬಲ್ದಿನ್ನಿ ಆಗಲಿ, ಬಸವರಾಜ ರಾಜಗುರು ಆಗಲಿ, ನಮ್ಮ ರಾಜಗುರು ಗುರುಸ್ವಾಮಿ ಕಲಿಕೇರಿಯವರಾಗಲಿ, ಜಯದೇವಿ ಜಂಗಮ ಶೆಟ್ಟಿಯವರಾಗಲಿ, ಸುಮಂಗಲಾ ಜಂಗಮ ಶೆಟ್ಟಿಯವರಾಗಲಿ, ಅನೇಕ ಸಂಗೀತ ಕಲಾವಿದರು ಇಲ್ಲಿ ಕಾರ್ಯಕ್ರಮವನ್ನು ನೀಡಿದ್ದಾರೆ. ನಾಟಕ ಕಲಾವಿದರು ಬಂದು ಹೋದರು. ನಮ್ಮ ದುತ್ತರಿಗೆಯವರು, ಎಚ್ ಎನ್ ಹುಗಾರವರು, ಏಣಿಗೆ ಬಾಳಪ್ಪನವರು, ಅವರೆಲ್ಲರ ಕಾರ್ಯಕ್ರಮ ಕರೆದು ಸನ್ಮಾನ ಮಾಡಿದರು. ಇನ್ನು ಗದಗಿನ ಮಟ್ಟಕ್ಕೆ ಬರದೇ ಇರತಕ್ಕಂಥ ಕವಿಗಳೇ ಯಾರಿಲ್ಲ. ಬೇಂದ್ರೆಯವರ ಆದಿಯಾಗಿ ಆಧುನಿಕ ಕವಿಗಳವರೆಗೆ ಎಲ್ಲ ಕವಿಗಳು ಗದಗಿನ ತೋಂಟದಾರ ಮಟ್ಟಕ್ಕೆ ಬಂದು ಹೋಗಿದ್ದಾರೆ. ಎಲ್ಲೋ ಅಪರೂಪಕ್ಕೆ ಮೈಸೂರು ಭಾಗದವರು ಒಬ್ಬರೊಬ್ಬರು ಉಳಿದಿರಬಹುದು. ಅದನ್ನು ಉಳಿದ್ರೆ ಬಹುತೇಕ ಎಲ್ಲ ಸಾಹಿತಿಗಳು ಬಂದು ಶ್ರೀಮಠದ ವೇದಿಕೆ ಮೂಲಕ ಕಾವ್ಯ ವಾಚನವನ್ನು ಮಾಡಿದ್ದಾರೆ, ನಾಟಕ ವಾಚನವನ್ನು ಮಾಡಿದ್ದಾರೆ, ಕಾದಂಬರಿ ವಾಚನವನ್ನು ಮಾಡಿದ್ದಾರೆ, ಉಪನ್ಯಾಸವನ್ನು ನೀಡಿದ್ದಾರೆ, ವಿಚಾರ ಸಂಕಿರಣಗಳಲ್ಲಿ ಭಾಗವಹಿಸಿದ್ದಾರೆ. ಇನ್ನು ಜನಪದರ ಬಗ್ಗೆ ಅಂತೂ ಅಪಾರವಾದಂಥ ಪ್ರೀತಿ ಗದಗಿನ ಫಕೀರವ್ವ ಗುಡಿಸಾಗರನನ್ನು ಕರೆಸಿದ್ದೇ ತೋಂಟದಾರ ಮಟ್ಟಕ್ಕೆ ಕರೆಸಿ ಶಿವಾನುಭವದ ಮೂಲಕ ಆಕೆಗೆ ಸನ್ಮಾನಿಸಿ ರಾಜ್ಯ ಪ್ರಶಸ್ತಿಗೆ ಶಿಫಾರಸು ಮಾಡಿದವರಿಗೆ ಗದಗಿನ ತೋಂಟದಾರ ಶ್ರೀಗಳು. ನಾನು ಅವಾಗ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಸಹಾಯಕ ನಿರ್ದೇಶನಾಗಿದ್ದೆ. ನನಗೆ ಸಂಪೂರ್ಣವಾದಂಥ ವಿವರಗಳು ನನಗೆ ಗೊತ್ತು. ಗೌರಮ್ಮ ಚಲವಾದಿ, ಒಬ್ಬ ಚಲವಾದಿ ಹೆಣ್ಮಗಳು, ಯಾವ ವಾದ್ಯೋಪಕರಣಗಳ ಪರಿಕರಣಗಳಿಲ್ಲದೇನೆ ಬರೀ ಕೈಯಿಂದ ತಡ್ತಾ ಗುರುಬೇಕ ತಂಗಿ ಗುರುಬೇಕ ಅಂತ ನಾನು ಎರಡೇ ಧ್ವನಿಗಳಂತ ಕೇಳಿದ್ದು. ಒಂದು ಬಿ ಜಯಶ್ರೀ, ಗುಬ್ಬಿಯವರಣ್ಣವರ ಮೊಮ್ಮಗಳು ಬಿ ಜಯಶ್ರೀ ಅವರ ಧ್ವನಿ, ಇನ್ನೊಂದು ನಮ್ಮ ಗೌರಮ್ಮ ಚಲವಾದಿ, ಅದಕ್ಕಿಂತ ಉಚ್ಚವಾದಂಥ ಧ್ವನಿ. ಗುರುಬೇಕ ತಂಗಿ ಗುರುಬೇಕ ಅಂತ ಹೇಳಿದರೆ ಇಡೀ ಸಭಾಂಗಣ ಮುಗ್ಧವಾಗಿ ಬಿಡಬೇಕು, ಸ್ತಬ್ಧವಾಗಿ ಬಿಡಬೇಕು. ಅವಳನ್ನು ಗುರುತಿಸಿದ ಅಷ್ಟೇ ಅಲ್ಲ, ಅವಳ ಕೃತಿಯಾಗಿ, ಅವಳ ಕುರಿತಾಗಿ ಲಿಂಗಾಯತ ಅಧ್ಯಯನ ಸಂಸ್ಥೆಯಿಂದ ಒಂದು ಕೃತಿಯಾದ ಪ್ರಕಟ ಮಾಡಿಸಿದರು. ಅವರಿಗೆ ರಾಜ್ಯಮಟ್ಟದ ಸ್ಥಾನಮಾನವನ್ನು ಒದಗಿಸಿಕೊಟ್ಟು ಎಲ್ಲೆಲ್ಲಿ ಹೋಗ್ತಾರೋ ಅವರೆಲ್ಲ ಗೌರಮ್ಮ ಚಲವಾದಿ ಬಗ್ಗೆ ಹೇಳೋರು. ಆನಂತರ ನಮ್ಮ ಗಂಗಾಳ ತಾಂಡ, ಗಂಗಾಳ ಭಜನೆ ಅಂತ ಮಾಡ್ತಾಯಿದ್ರು ಡಂಬಳ ಡೋಣಿ ತಾಂಡದವರು. ಆ ಗಂಗಾಳ ಭಜನೆ ಮಾಡೋಂಥವ್ರಿಗೆ ವೇದಿಕೆಯನ್ನು ಕಲ್ಪಿಸಿಕೊಟ್ಟಿದ್ದಲ್ಲ, ರಾಜ್ಯಮಟ್ಟದ ವೇದಿಕೆಯನ್ನು ದಸರಾದೊಳಗೆ ಭಾಗವಹಿಸುವಾಗ ಅವರಿಗೆ ಅವಕಾಶವನ್ನು ಕಲ್ಪಿಸಿಕೊಟ್ರು. ಇನ್ನೊಬ್ಬ ಸಂಗಪ್ಪ ಕಲೆಗಾರ ಅನ್ನುವಂಥ ಒಬ್ಬ ಕಲಾವಿದ, ಭಾಳ ವಿಶೇಷ ರೀತಿಯ ಕಲಾವಿದ ಆತ. ವಾದ್ಯಗಳನ್ನು ಒಂದು 3 ಕೋಲಿಗೆ ಕಟ್ಟಿ, ಜಾಗಟೆಯನ್ನು ಕಟ್ಟಿ ಅದರಲ್ಲಿ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತವನ್ನು ಬಾರಿಸ್ತಾ ಇದ್ದ. ಅವನನ್ನು ಗುರುತಿಸಿ ಅವನಿಗೆ ಕರ್ನಾಟಕ ಅಷ್ಟೇ ಅಲ್ಲ ಬೇರೆ ರಾಜ್ಯಗಳಿಗೂ ಅವಕಾಶವನ್ನು ಕಲ್ಪಿಸಿಕೊಟ್ರು. ಒಂದು ಶಿವಾನುಭವದ ವೇದಿಕೆ ಮೂಲಕ ಕಲಾವಿದರನ್ನು, ಸಾಹಿತಿಗಳನ್ನು, ಚಿತ್ರಕಲಾವಿದರನ್ನು, ಶಿಲ್ಪಿಗಳನ್ನು, ಜನಪದ ಗಾಯಕರನ್ನು ಗುರುತಿಸಿ ಅವರನ್ನು ನಾಡಿಗೆ ಪರಿಚಯಿಸತಕ್ಕಂಥ ಒಂದು ರೀತಿಯಿಂದ ಯುವ ಕಲಾವಿದರಿಗೆ ಅದೊಂದು ಚಿಮ್ಮುಹಲಿಗೆ ಆಗಿತ್ತು ಶಿವಾನುಭವ ವೇದಿಕೆ ಅಂತ ಅನ್ನೋದು. ಅನೇಕ ಸಾಹಿತ್ಯ ಕೃತಿಗಳು ಆ ವೇದಿಕೆಯಲ್ಲೇ ಬಿಡುಗಡೆ ಆಗಿರೋದನ್ನು ನಾನು ಕಣ್ಣಾರೆ ಕಂಡಿದ್ದೀನಿ. ಇದಾದ ನಂತರ ನಾನು ಆಗಲೇ ಹೇಳಿದೆ, ಬಸವಣ್ಣ ಕನ್ನಡ ಸಾಹಿತ್ಯ, ಸಮಾಜ, ಸಂಸ್ಕೃತಿ ಅಂತನ್ನುವಂಥದ್ದು ಅವ್ರ ಪಂಚ ಪ್ರಾಣಗಳು ಅಂಥೇಳಿ. ಇವನಾರವ ಎನ್ನಿಸಿದರೆ ಅನ್ನುವಂಥ ಬಸವಣ್ಣನ ತತ್ವವನ್ನು ಅಕ್ಷರಶಃ ಆಚರಣೆ ಒಳಗೆ ತಂದಂಥವರು ಗದಗಿನ ತೋಂಟದಾರ ಶ್ರೀಗಳು. ಒಬ್ಬ ವ್ಯಕ್ತಿ ಬಸವರಾಜ್ ವೆಂಕಟಾಪುರ್ ಅಂಥೇಳಿ ಗದಗಿನ ಪೌರ ಕಾರ್ಮಿಕ ಆತ. ಭಂಗಿ ಕೆಲಸ ಮಾಡ್ತಾಯಿದ್ದ, ಸ್ಪಷ್ಟವಾಗಿ ಹೇಳ್ಬೇಕಂತಂದ್ರೆ. ಕುಡಿತದ ವ್ಯಸನಕ್ಕೆ ಒಳಗಾಗಿಬಿಟ್ಟಿದ್ದ, ಮಹಾ ಕುಡುಕ. ಒಂದೆರಡು ಸಲ ಆತ್ಮಹತ್ಯೆಗೂ ಪ್ರಯತ್ನ ಮಾಡಿದ್ದ. ಯಾರು ಹೇಳಿದರು, ಹೋಗಪ್ಪ ತೋಂಟದಾರ ಶ್ರೀಗಳ ಪಾದಕ್ಕೆ ಬೀಳೀನು ಅಂಥೇಳಿ. ಬಂದ, ಅವ್ರಿಗೆ ನಮಸ್ಕಾರ ಮಾಡಿ ತನ್ನೆಲ್ಲ ಅಳಲನ್ನು ತೋಡ್ಕೊಂಡ, ನಾನು ಕುಡಿಯಾಕತ್ತೀನಿ, ನನಗೆ ಹೇಗಾದ್ರೂ ಕುಡಿದು ಬಿಡಬೇಕಾಗೈತಿ, ಒಳ್ಳೆಯವನಾಗಬೇಕಾಗೈತಿ. ಬಸವಣ್ಣವರ ವಚನದ ಪುಸ್ತಕ ಮತ್ತು ಇನ್ನೊಂದೆರಡು ಹೊಸ ಪುಸ್ತಕಗಳನ್ನು ಕೊಟ್ಟು ಅವನಿಗೆ ಆತ್ಮವಿಶ್ವಾಸ ತುಂಬಿ, ನೀನು ಓದಪ್ಪ ಚಲೋ ಆಗ್ತೈತಿ ಅಂತ ಹೇಳಿದ್ರು. ಮುಂದೆ ಏನಾಯ್ತು ಗೊತ್ತಾ, ಆ ಶರಣ ಬಸವ ವೆಂಕಟಾಪುರ ಇವತ್ತು ಶರಣ ವೆಂಕಟಾಪುರ ಶರಣರು ಅಂತಲೇ ಜನ ಅವರನ್ನು ಗುರುತಿಸುವಂಗೆ ಎತ್ತರಕ್ಕೆ ಬೆಳೆದವನು. ಕುಡಿತವನ್ನು ಬಿಟ್ಟ, ತಾನೇ ಸುತ್ತ ಕೃತಿಗಳನ್ನು ರಚಿಸೋ ವಾಚನಗಳಿಗೆ ವ್ಯಾಖ್ಯಾನವನ್ನು ಪ್ರಾರಂಭ ಮಾಡ್ದ, ಪ್ರವಚನವನ್ನು ಹೇಳೋಕ್ಕೆ ಪ್ರಾರಂಭ ಮಾಡ್ದ. ಒಬ್ಬ ದಲಿತ ವ್ಯಕ್ತಿ. ಇನ್ನೊಂದು ಪ್ರಸಂಗ, ಸೊರಟೂರಿನೊಳಗೆ ಒಬ್ಬ ಮಾಸ್ತರ್ ರಾತ್ರಿ ಶಾಲೆಯನ್ನು ಪುಕ್ಕಟೆಯಾಗಿ ನಡೆಸ್ತಾ ಇದ್ದ. ಇದು ಗೊತ್ತಾಯಿತು ಶ್ರೀಗಳಿಗೆ, ಹರಿಜನ ವ್ಯಕ್ತಿ ಆತ. ಅವನ ಹತ್ರ ಹೋಗಿ
ಅವನನ್ನು ಕರೆಸಿ ಮಠಕ್ಕೆ ಕರೆಸಿ ಸನ್ಮಾನ ಮಾಡಿ, ನಿನ್ನಂಥ ಕೆಲಸ ಭಾಳ ಅತ್ಯುತ್ತಮ ಕೆಲಸ ಮಾಡ್ತಾ ಇದೆಯಪ್ಪ, ನಿನಗೆ ತಿಂಗಳ ಇಂತಿಷ್ಟು ಸಂಬಳವನ್ನು ನಾವು ಮಠದಿಂದ ಕೊಡ್ತೀವಿ ಅಂತೇಳಿ ಲಂಬಾಣಿ ತಾಂಡವನ್ನೇ ದತ್ತಕ್ಕೆ ತೊಗೊಂಡ್ಬಿಟ್ರು. ಲಂಬಾಣಿ, ಅದರಲ್ಲಿ ಡೋಣಿ ತಾಂಡಾದ ಲಂಬಾಣಿ ಜನಗಳಿಗೆ ಸೇವಾಲಾಲ ಬೇರೆ ಅಲ್ಲ, ಸಿದ್ಧಲಿಂಗ ಬೇರೆ ಅಲ್ಲ. ಅವರು ಭಜನೆ ಮಾಡೋದು ಸೇವಾಲಾಲ್ ಸಿದ್ಧಲಿಂಗ, ಸೇವಾಲಾಲ್ ಸಿದ್ಧಲಿಂಗ, ಸೇವಾಲಾಲ್ ಸಿದ್ಧಲಿಂಗ. ಒಂದು ಕಡೆ ಅಲ್ಲಿ ತಾಂಡಗಳ ಎಲ್ಲ ತಾಂಡಗಳ ಮನೆ ಹಟ್ಟಿಯೊಳಗೂ ಒಂದು ಕಡೆ ಸಿದ್ಧಲಿಂಗರ ಫೋಟೋ, ಒಂದು ಕಡೆ ಸಂತ ಸೇವಾಲಾಲ್ರ ಫೋಟೋ. ಅದಕ್ಕೆ ಕಾರಣ ಅಂತಂದ್ರೆ ಬರೀ ಭಟ್ಟಿ ಸೆರೆಯನ್ನು ಮಾರಿ ಬದುಕತಕ್ಕಂಥ ಜನರಿಗೆ ಒಬ್ಬ ಆಳನ್ನೇ, ಒಬ್ಬ ಕಾರ್ಕೂನನ್ನೇ ಬಿಟ್ಟುಬಿಟ್ರು, ಅಂಗಡಿ ಅನ್ನುವಂಥ ಕಾರ್ಕೂನನ್ನೇ ಬಿಟ್ಟುಬಿಟ್ರು. ಅಲ್ಲಿಯ ಜನರಿಗೆ ಉಳುವನೆ ಹೊಲದೊಡೆ ಅನ್ನುವಂಥ ಯೋಜನೆಯೊಳಗೆ ಅವ್ರೇನು ಉಳುಮೆ ಮಾಡ್ತಾಯಿದ್ರು ಆ ಡೋಣಿ ಗ್ರಾಮದ ಸುತ್ತ ಎಲ್ಲ ಹೊಲವನ್ನು ಅವ್ರ ಹೆಸರಿಗೆ ರಿಜಿಸ್ಟರ್ ಮಾಡಿ ಕೊಡುವವರೆಗೂ ಮಾಡಿಕೊಟ್ಟ ಮೇಲೆ ಅವ್ನು ತಿರುಗಿ ಮಠಕ್ಕೆ ಪ್ರವೇಶ ಕರ್ಣಿಕನದು. ಎಲ್ಲೆಲ್ಲಿ 1984 ಮಾಲಿಂಗ್ಪುರದೊಳಗೆ ಒಂದು ಕಾರ್ಯಕ್ರಮ ಆಯಿತು, ಬಹುಶಃ ಮಾಲಿಂಗ್ಪುರ ಅಂತ ನಾನು ಭಾವಿಸ್ತೇನೆ. ವಿಮೋಚನಾ ಸಂಸ್ಥೆ, ಅಥಣಿ ವಿಮೋಚನಾ ಸಂಸ್ಥೆ BL ಪಾಟೀಲರು ದೇವದಾಸಿ ವಿವಾಹವನ್ನು ಏರ್ಪಡಿಸಿದರು. ಅದಕ್ಕೆ ಅತಿಥಿಗಳಾಗಿ ಹೋದಂಥವರು ಗದಗಿನ ತೋಂಟದಾರ ಶ್ರೀಗಳು. ಅವತ್ತಿನ ಭಾಷಣ ನಿಜಕ್ಕೂ ರೋಮಾಂಚನಕಾರಿ. ಅವ್ರು ತಮ್ಮ ಮಾತುಗಳು ಹೇಳಿದರು, ಸ್ವಲ್ಪ ವಿಚಾರ ಮಾಡಿ ತಾಯಂದ್ರ, ದೇವದಾಸಿ ಪದ್ಧತಿ ಬ್ರಾಹ್ಮಣರೊಳಗಿಲ್ಲ, ಲಿಂಗಾಯತರೊಳಗಿಲ್ಲ, ಉಚ್ಚ ಕುಲದೊಳಗಿಲ್ಲ, ಯಾಕೆ ಹರಿಜನರಿಗೆ ಕೆಳವರ್ಗದವರಿಗೆ ದೇವದಾಸಿ ಬಿಡ್ರಿ ಅಂತ ಹೇಳ್ತಾಳ? ಇದರಿಂದ ಮೇಲ್ಜಾತಿಯವರು ಹುನ್ನಾರ ಐತಿ. ಅದಕ್ಕೆ ನೀವು ಬಲಿಯಾಗಬಾರ್ದು, ಅದರಿಂದ ಹೊರಗೆ ಬರಬೇಕು. ಇವತ್ತು ವಿವಾಹ ಆಗ್ತಾ ಇದ್ದೀರಿ, ಒಂದು ಆದರ್ಶ ದಂಪತಿಗಳಾಗಿ ನೀವು ಬದುಕರಿ. ಬಸವಣ್ಣನವರ ಕಾಲದೊಳಗೆ ಇಂಥ ಆದರ್ಶ ದಂಪತಿಗಳ ಉದಾಹರಣೆಯನ್ನು ಕೊಟ್ಟು ಆಯ್ದಕ್ಕೆ ಲಕ್ಕಮ್ಮನ ಹಾಗೆ ನೀವು ಆಗ್ರಿ, ಮೂಳಿಗೆಯ ಮಹಾದೇವಿಯಾಗ ಆಗ್ರಿ ಅಂತ ಅನೇಕ ಉದಾಹರಣೆಗಳ ಮೂಲಕ ಅವರನ್ನು ಪರಿವರ್ತನೆ ಮಾಡಿದರು. ದಲಿತ ಕುಟುಂಬಗಳ ಯಾವಾಗ ಅತ್ಯಾಚಾರಕ್ಕೊಳಗಾಗ್ತಾವೋ ಆವಾಗೆಲ್ಲ ಹೋಗಿ ಮೇಲ್ವರ್ಗದವರ ವಿರುದ್ಧ, ಸವರ್ಣೀಯರ ವಿರುದ್ಧ ಪ್ರತಿಭಟನೆಯಲ್ಲಿ ತಾವು ಪಾಲ್ಗೊಂಡು ಅವರಿಗೆ ನ್ಯಾಯವನ್ನು ಒದಗಿಸ್ತಕ್ಕಂಥ ಕೆಲಸವನ್ನು ಮಾಡಿದರು. ಇದು ಶ್ರೀಗಳ ದಲಿತ ಪ್ರೀತಿ, ಇದು ಬಸವಣ್ಣನಿಂದ ಬಂದಂಥ ದಲಿತ ಪ್ರೀತಿ. ಇದು ಇನ್ನು ಶ್ರೀಗಳ ಇನ್ನೊಂದು ವ್ಯಕ್ತಿತ್ವದ ವಿಶೇಷ ಅಂತಂದರೆ ಅವರ ಪ್ರಗಲ್ಭವಾದಂಥ ವೈಚಾರಿಕ ನಿಲುವು. ಒಂದು ಸಲ ಗದಗಿನ ತೋಂಟದಾರ ಮಠದ ಜಾತ್ರೆ ಸಂದರ್ಭ, ತೇರು ಎಳ್ಯಾಕತ್ತಿದ್ರು. ಸ್ವಲ್ಪ ಮುಂದೆ ಹೋಗಿದ್ರೊಳಗೆ ಕಳಶ ಕೆಳಗೆ ಬಿದ್ದುಬಿಡ್ತು. ಜನರಿಗೆಲ್ಲ ಗಾಬರಿ, ಭಕ್ತರೆಲ್ಲ ಓಡಿ ಬಂದರು ಶ್ರೀಗಳ ಹತ್ರ. ಬುದ್ಧಿ ಕಳಶ ಬಿತ್ತು, ಮಠಕ್ಕೇನು ಕೇಡಾಯಿತು, ನಿಮಗೇನು ಕೇಡಾಯಿತು, ಊರಿಗೇನು ಕೇಡಾಯಿತು? ಶ್ರೀಗಳನ್ನ ಹಾಕರು, ಹುಚ್ಚ, ಇದು ಸಹಜ, ಕಳಶ ಬೀಳುವುದೇನು ದೊಡ್ಡ ಅಪಶಕುನ ಅಂತ ತಿಳ್ಕೊಂಡಿದ್ರು. ಶಕುನ ಅಪಶಕುನ ನಂಬಾರ್ದು, ಬಸವಣ್ಣವ್ರ ಭಕ್ತರಂತ ಹೇಳ್ಕೋತೀರಿ, ಶಕುನ ಅಪಶಕುನ ನಂಬ್ತಿರಲ್ಲ ನೀವು. ಒಬ್ಬ ಗಾಳಿಯೊಳಗೆ, ಒಬ್ಬ ರಸ್ತೆದೊಳಗೆ ಹೊಂಟಾಗ ಗಾಳಿಗೆ ಟೊಪಿಗೆ ಬೀಳೋದು ಎಷ್ಟು ಸಹಜನೋ, ರಥ ಹೊಂಟಾಗ ದಡಿಕೆಯಾಗಿ ಮೇಲಿನ ಕಳಶ ಬೀಳೋದು ಅಷ್ಟೇ ಸಹಜ, ಏನೂ ಆಗೋದಿಲ್ಲ ಅಂತ ಹೇಳಿದರು. ನಾಗರ ಪಂಚಮಿಯೊಳಗೆ ಹುತ್ತಗಳಿಗೆ ಹಾಲು ಎರೆಯೋದನ್ನು ನಿಲ್ಲಿಸಿದರು. ಅದರ ಬದಲಿ ಆಸ್ಪತ್ರೆ ಒಳಗಿರ್ತಕ್ಕಂಥ ರೋಗಿಗಳಿಗೆ ಹಾಲನ್ನು ಕೊಡ್ತಕ್ಕಂಥ ಉಪಕ್ರಮವನ್ನು ಜಾರಿಗೆ ತಂದರು. ಪ್ರಾರಂಭದ ವರ್ಷವೇ ರಥ ಮುಂದುವರಬೇಕಾದ್ರೆ ಚಕ್ರಕ್ಕೆ ಅನ್ನ ಸುರುತ್ತಾ ಇದ್ದರು, ಅನ್ನ ಸುರುವುದನ್ನು ನಿಲ್ಲಿಸಿದರು. ಡಂಬಳ ಜಾತ್ರೆಯೊಳಗೆ ಲಕ್ಷ್ಮೀ ಪೂಜೆಯನ್ನು ಮಾಡ್ತಾಯಿದ್ರು, ಲಕ್ಷ್ಮೀ ಪೂಜೆಯನ್ನು ನಿಲ್ಲಿಸಿದರು. ನಂಬಿದ ಭಕ್ತನಿಗೆ ಗಂಡನೊಬ್ಬನೇ, ನಂಬಿದ ಕತೆಗೆ ಗಂಡನೊಬ್ಬನೇ, ನಂಬಿದ ಭಕ್ತನಿಗೆ ಲಿಂಗಬಂದಿ ಅಂತೇಳಿ ಇಷ್ಟಲಿಂಗ ಇದ್ದವರು ಅನ್ನದೇವಿಗಳನ್ನು ಪೂಜಿಸಬಾರದು ಅಂತನ್ನುವುದ ಎಲ್ಲವುಗಳನ್ನು ನಿಲ್ಲಿಸಿ ಲಿಂಗ ಪೂಜೆಗೆ ಅವರನ್ನು ತೊಡಗಿಸಿದರು. ಜಾಟವಾ ಸಮಾಜ, ದೆಹಲಿಯ ಜಾಟವಾ ಸಮಾಜದವರು. ಆ ಜಾಟವಾ ಸಮಾಜದ ಹಿಂದುಳಿದ ದಲಿತ ವರ್ಗ ಅದು. ಅವರೂ ಅಷ್ಟೇ ಪ್ರತಿ ವರ್ಷ ಜಾತ್ರೆ ಸಂದರ್ಭದೊಳಗೆ ಶ್ರೀಮಠಕ್ಕೆ ಬಂದು ಶ್ರೀಗಳ ಏನು ಹೇಳ್ತಾರೋ ಆ ಸೇವೆಯನ್ನು ಪೂರೈಸಿ ಮತ್ತೆ ವಾಪಸ್ ಹೋಗ್ತಾರೆ. ಅವ್ರ ಪಾಲಿಗೂ ಗದಗಿನ ತೋಂಟದಾರ ಶ್ರೀಗಳೇ ದೇವರು, ಸಾಕ್ಷಾತ್ ಪ್ರತ್ಯಕ್ಷ ದೇವರು. ಅವರಿಗೆ ಲಿಂಗ ದೀಕ್ಷೆಯನ್ನು ಮಾಡಿ ಅವರ ಬದುಕಿಗೆ ಒಂದು ಆಸರೆಯನ್ನು ಕಲ್ಪಿಸಿಕೊಟ್ರು. ಅವರ ಮಕ್ಕಳಿಗೆ ನೌಕರಿಯನ್ನು ಸಿಕ್ತಂಥ ತರಬೇತಿಯನ್ನು ನೀಡಿದರು. ಇವತ್ತಿಗೂ ಗದಗನ ದೆಹಲಿಯ ಕೊರೋನಾ ಭಾಗದಲ್ಲಿ ಇರ್ತಕ್ಕಂಥ ಶ್ರೀಮಠ
ಅನೇಕ ವಿದ್ಯಾರ್ಥಿಗಳಿಗೆ ದಲಿತ ವಿದ್ಯಾರ್ಥಿಗಳಿಗೆ ಬದುಕಿನ ದಾರಿಯನ್ನು ಕಲ್ಪಿಸ್ತಾ ಇರೋದನ್ನು ನಾವು ಕಾಣ್ತಾ ಇದ್ದೀವಿ. ಇನ್ನು ಶಿಕ್ಷಣ, ಶ್ರೀಗಳು ಎಲ್ಲೆಲ್ಲಿ ಹೋಗ್ತಾ ಇದ್ರು, ಬಾಚೆಗೊಂಡಿ ಒಳಗೆ ಹೋಗಿದ್ರು ಒಂದು ಸಲ. ಅಲ್ಲಿ ಗೌಡ್ರು ಬಂದು ಬುದ್ಧಿ ನೆರೆ ಹಾವಳಿ ಒಳಗೆ ಪರಿಹಾರ ಆಗಿ ಒಂದು 80-85 ಸಾವಿರ ರೂಪಾಯಿ ಬಂದೈತಿ, ಅದನ್ನು ತೆಗೆದುಕೊಂಡು ಪುಟ್ಟದ ಇಲ್ಲೇನು ಮಠ ಐತೆ ಅದರ ಪುನರ್ನವೀಕರಣ ಮಾಡಬೇಕು. ಮಠದ ನವೀಕರಣ ತೊಗೊಂಡು ಏನು ಮಾಡ್ತೇಪ್ಪ, ಭಾಳ ಆದ್ರೆ ಮಠಕ್ಕೆ ಭಕ್ತರು ಬರ್ತಾರೆ, ಒಂದು ಶಾಲೆ ಪ್ರಾರಂಭ ಮಾಡಿರಿ, ಊರಾಗ ಸಾಲಿಲ್ಲ ಅಂಥೇಳಿ ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಚಿಕ್ಕಪಡಸಲಿ ಒಳಗೂ ಅಷ್ಟೇ, ಅಲ್ಲಿ ಭಕ್ತರೆಲ್ಲ ಸೇರಿದಾಗ ಅವರಿಗೆ ತಿಳುವಳಿಕೆ ಹೇಳಿ ಅಲ್ಲಿ ಶಾಲೆಯನ್ನು ಪ್ರಾರಂಭ ಮಾಡಿದರು. ಎಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ ಮಠಗಳನ್ನು ಪ್ರಾರಂಭ ಮಾಡಲಿಲ್ಲ, ಅವರು ಶಾಲೆಗಳನ್ನು ಪ್ರಾರಂಭ ಮಾಡಿದರು. ಅದರಲ್ಲೂ ವೃತ್ತಿ ತರಬೇತಿ ಸಂಸ್ಥೆಗಳನ್ನು ಪ್ರಾರಂಭ ಮಾಡಿದ್ದು ಭಾಳ ದೊಡ್ಡ ಕಾರ್ಯ. ಅದು ಒಂದು 10 ಸಂಸ್ಥೆಗಳದಾವ ಅಂದರೆ ಅದರಲ್ಲಿ 8 ಸಂಸ್ಥೆಗಳು ಹಳ್ಳಿ ಒಳಗೆ ಅದಾವು. ಇವತ್ತು ಆ ವೃತ್ತಿ ಸಂಸ್ಥೆಗಳ ಮೂಲಕ ಅನೇಕ ಯುವಕರು ಬರೀ ಕರ್ನಾಟಕದ ಅಷ್ಟೇ ಅಲ್ಲ, ವಿದೇಶಗಳಲ್ಲೂ ಸೇವೆ ಸಲ್ಲಿಸ್ತಾ ಇರೋದನ್ನು ನಾವು ಕಾಣ್ತೀವಿ. 100ಕ್ಕೂ ಹೆಚ್ಚು ಶಿಕ್ಷಣ ಸಂಸ್ಥೆಗಳನ್ನು ಸ್ಥಾಪಿಸಿ ಅದರ ಮೂಲಕ ಶಿಕ್ಷಣ ಕ್ರಾಂತಿಯನ್ನು ಮಾಡಿದಂಥವ್ರು ಗದಗಿನ ತೋಂಟದಾರ್ಯ ಶ್ರೀಗಳು ಅಂಥೇಳಿ ನಾನು ಈ ಸಂದರ್ಭದೊಳಗೆ ಹೇಳಕ್ಕೆ ಬಯಸ್ತೇನೆ. ಎಷ್ಟು ಹೇಳಿದರೂ ಮುಗಿಯದ ಕಥೆ ಇದು. ನಿಜ ಹೇಳ್ಬೇಕಂತಂದ್ರೆ ಅವರ ವ್ಯಕ್ತಿತ್ವದ ಕೆಲವು ವಿಶೇಷಗಳು, ಮಕ್ಕಳ ಬಗ್ಗೆ ಅಪಾರವಾದಂಥ ಪ್ರೀತಿ, ಕೆಲಸಗಾರರ ಬಗ್ಗೆ ಅಪಾರವಾದಂಥ ಪ್ರೀತಿ. ಗದಗಿನ ತೋಂಟದಾರ್ಯ ಮಠದ ಎದುರಿಗೆ ಮಣ್ಣಿನ ಪಾತ್ರೆಗಳನ್ನು ಮಾರೋರು ಬರ್ತಾಯಿದ್ರು. ಒಳಗಡೆ ಶಿವಾನುಭವ ಜಾತ್ರೆ ಕಾರ್ಯಕ್ರಮಗಳು, ಹೊರಗಡೆ ಇವರು ಮಾರಾಟ ಮಾಡ್ತಾಯಿದ್ರು. ಕೊನೆಯ ದಿನದೊಳಗೆ ಇವರು ಶ್ರೀಗಳು ಯಾವಾಗಾದರೂ ಸುಮ್ಮನೆ ಹೊರಗಡೆ ಬಂದಾಗ ನೋಡ್ತಾಯಿದ್ರು, ಮಣ್ಣಿನ ಪಾತ್ರೆಗಳು ಮಾರಾಟ ಮಾಡೋರು ಒಬ್ಬರನ್ನ ಕರೆದು ಹೇಳಿದರು, ಅವಂಗೆ ಕೊನೆಯ ದಿನ ಬಂದು ನನಗೆ ಭೇಟಿ ಆಗಂತ ಹೇಳಿ. ಕೊನೆಯ ದಿನ ಬಂದ, ಭೇಟಿಯಾದ. ಏನಪ್ಪ ಈ ವ್ಯಾಪಾರ ಆಯ್ತೇನು? ಬಹು ದೂರ ಸೆ ಆಯೇ ಹೈ ಸಾಬ್ ಹಮ್. ಅವ್ರ ಪಾಪ ಅವ್ರ ಪಾಲಿಗೆ ಎಲ್ಲರೂ ಒಂದೇ, ಇಷ್ಟಿಟ್ಟು ಪಾತ್ರೆಗಳು ಉಳ್ಕೊಂಡು ಬಿಟ್ಟವು. ಆ ಎಲ್ಲ ಪಾತ್ರೆಗಳನ್ನು, ಮಣ್ಣಿನ ಪಾತ್ರೆಗಳನ್ನು ನಮ್ಮ ಮಟ್ಟಕ್ಕೆ ಖರೀದಿ ಕೊಟ್ಟು ನೀನು ಹೋಗು, ಸಂತೋಷದಿಂದ ಹೋಗು. ಮಣ್ಣಿನ ಪಾತ್ರೆಗಳನ್ನೆಲ್ಲ ಖರೀದಿ ಮಾಡಿ ಬಂದಂಥ ಭಕ್ತರಿಗೆಲ್ಲ ಹಚ್ಚಿದ್ರು. ತೋಂಟದ ಶ್ರೀಗಳ ರೂಮಿನೊಳಗೆ ಕೆಲವು ಸಲ ಒಂದು ಸಾವಕಾಲ ಪುಸ್ತಕಗಳಂತೂ ಅವರ ಸುತ್ತಮುತ್ತಲೂ ಪುಸ್ತಕಗಳ ಮಧ್ಯೆ ಕೂತ್ಕೋತಾ ಇದ್ದರು ಅವರು. ಒಂದು ಸಲ ಅಂತೂ ಇಡೀ ಕೋಣೆಯ ತುಂಬ ಆಟಿಕೆ ಸಾಮಾನುಗಳು, ವಿಧ ವಿಧವಾದಂಥ ಆಟಿಕೆ ಸಾಮಾನುಗಳು. ಯಾವ ಮಕ್ಕಳು ಬರ್ತಾರೆ ಕರೆಯೋದು, ಅವ್ರ ಕಡೆಯಿಂದ ಒಂದು ವಚನ ಇಳಿಸೋದು, ಅವ್ರಿಗೆ ಒಂದು ಆಟಿಕೆ ಸಾಮಾನು ಕೊಟ್ಟು ಕಳಿಸೋದು, ಕರೆಯೋದು, ವಚನ ಕರೆಯೋದು. ಮಕ್ಕಳ ಮೇಲೆ ಅಪಾರವಾದಂಥ ಪ್ರೀತಿ. ಅವರದ್ದು ಇನ್ನೊಂದು ಅಂತಂದರೆ ಅಪಾರವಾದಂಥ ಅದ್ಭುತವಾದಂಥ ಜ್ಞಾಪಕ ಶಕ್ತಿ. ಎಂಥ ಜ್ಞಾಪಕ ಶಕ್ತಿ ಅದು! ಸಂಗೀತದ ಬಗ್ಗೆ ಮಾತಾಡೋಕ್ಕೆ ಪ್ರಾರಂಭ ಮಾಡಿದ್ರಲ್ಲ, ಕರೀಂ ಖಾನ್ರಿಂದ ಹಿಡ್ಕೊಂಡು, ಅಲಾದಿಯಾ ಖಾನ್ರಿಂದ ಹಿಡ್ಕೊಂಡು, ಅಮೀರ್ ಖುಸ್ರೋನಿಂದ ಹಿಡ್ಕೊಂಡು ಆಧುನಿಕ ಕಾಲದ ವೆಂಕಟೇಶ್ ಕುಮಾರ್ವರೆಗೂ ಆ ಸಂಗೀತ ಪರಂಪರೆ, ಸಂಗೀತ ದಾರಿ ಹೇಗೆ ಹರಿದು ಬಂದೈತಿ ಅಂತ ಹೇಳ್ತಾ ಇದ್ರು. ಕುಮಾರ ಗಂಧರ್ವರ ಬಗ್ಗೆ, ಶ್ರೀ ಜೋಶಿಯವರು ಬರೆದಂಥ ಕೃತಿಯ ಬಗ್ಗೆ ಎಷ್ಟು ಅದ್ಭುತವಾಗಿ ಮಾತನಾಡ್ತಾ ಇದ್ರು ಅವರು. ಪ್ರತಿಯೊಂದು ಘರಾಣದ ಅತಿ ಚಿಕ್ಕ ವಿವರಗಳನ್ನು ಜ್ಞಾಪಕದಲ್ಲಿಟ್ಟುಕೊಂಡು ಅವ್ರ ಗುರು ಪರಂಪರೆಯನ್ನೆಲ್ಲ ಹೇಳ್ತಾ ಬರ್ತಾಯಿದ್ರು. ಮಠವನ್ನು ಸಂಪೂರ್ಣವಾಗಿ ಎಲ್ಲ ಜನಾಂಗಕ್ಕೂ, ಸರ್ವ ಜನಾಂಗದ ಶಾಂತಿಯ ತೋಟ ಅಂತಾರಲ್ಲ, ಸರ್ವಧರ್ಮೀಯರ ಶಾಂತಿಯ ತೋಟ ಇದಾಗಿತ್ತು. ಶಿವಾನುಭವ ಕಾರ್ಯಕ್ರಮ ಕೇವಲ ಒಂದು ಮತತತ್ವದ ವಿಚಾರ ವೇದಿಕೆಯಾಗಿ ಉಳಿದಿರಲಿಲ್ಲ. ಅಲ್ಲಿ ಬೌದ್ಧರು ಬಂದು ಬುದ್ಧನ ಕುರಿತಾಗಿ ಉಪನ್ಯಾಸವನ್ನು ಮಾಡ್ತಾಯಿದ್ರು. ಜೈನರು ಬಂದು ತೀರ್ಥಂಕರರ ಕುರಿತಾಗಿ, ಜೈನ ತತ್ವಶಾಸ್ತ್ರದ ಕುರಿತಾಗಿ ಉಪನ್ಯಾಸವನ್ನು ಮಾಡ್ತಾಯಿದ್ರು. ಕ್ರಿಶ್ಚಿಯನ್ರು ಬಂದು ಕ್ರಿಸ್ತ ಜಯಂತಿಯನ್ನು ಆಚರಿಸ್ತಾಯಿದ್ರು. ಮೊಹಮ್ಮದೀಯರು ಬಂದು ಮೊಹಮ್ಮದ ಪರಂಪರೆಯ ಕಾರ್ಯಕ್ರಮಗಳನ್ನು ಏರ್ಪಡಿಸ್ತಾ ಇದ್ದರು. ಅದರಲ್ಲೂ ಸೂಫಿ ಸಂತರ ಬಗ್ಗೆ ಅದ್ಭುತವಾದಂಥ ತಿಳುವಳಿಕೆ ಶ್ರೀಗಳು. ದೆಹಲಿಯ ಚಿಸ್ತಿಯಿಂದ ಹಿಡಿದುಕೊಂಡು ಆಧುನಿಕ ಕಾಲದ ಎಲ್ಲ ಸೂಫಿಗಳ ಪರಿಚಯವನ್ನು ಕುಂತಂಥ ಸಭಿಕರಿಗೆ ಮಾಡಿಕೊಡ್ತಾ ಇದ್ದರು. ಅಷ್ಟು ಅದ್ಭುತವಾದಂಥ ನೆನಪಿನ ಶಕ್ತಿ ಅವರದು. ಇಷ್ಟೆಲ್ಲ ಹೇಳಿದ ಮೇಲೂ ಕೊನೆಗೆ ನನ್ನ ಮನಸ್ಸಿನೊಳಗೆ ಅವರು ಉಳಿಯೋದು ಅವ್ರ ಮಾತೃತ್ವದ ಪ್ರತಿಬಿಂಬನೆ, ಮಾತೃತ್ವದ ಅಂತಃಕರಣನೇ. ಆ ಒಂದು ಘಟನೆಯನ್ನು ಹೇಳ್ತಾ ಇದ್ದೀನಿ. 1975-76 ಕಾಲ ಡಂಬಾಳ ಹೊಲದೊಳಗೆ ನಾವೆಲ್ಲ ವಿದ್ಯಾರ್ಥಿಗಳು ಹೊಲದ ಕೆಲಸವನ್ನು ಮಾಡ್ತಾಯಿದ್ವಿ. ಮುಳ್ಳುಕಂಟಿಯನ್ನು ಕಡಿದು ರಾತ್ರಿ ಶ್ರೀಗಳು ಏನು ಪ್ರಸಾದ ವಿತರಣೆ ಮಾಡಿದ್ರು, ತಾವೇ ತಯಾರಿಸಿ ಬಡಿಸಿದ್ದಿದ್ರು. ಆ ಪ್ರಸಾದನೆಲ್ಲ ಉಂಟು ದೊಡ್ಡ ಜಮಖಾನ ಮೇಲೆ ಎಲ್ಲರೂ ಸಾಲಾಗಿ ಮಲಗ್ತಾ ಇದ್ವಿ.
ಆ ಸಂದರ್ಭದೊಳಗಿನ ಹಾವೇರಿ ಶಿವಬಸಯ್ಯ ಅಂತ ಇನ್ನೊಬ್ಬ ಅದ್ಭುತ ವ್ಯಕ್ತಿ ಆತ. ಒಂದು ಮಠದ ಆಡಳಿತವನ್ನು ಹೇಗೆ ಪ್ರಾಮಾಣಿಕವಾಗಿ ಪರಿಶುದ್ಧತೆಯಿಂದ ನಡೆಸಬೇಕು ಅಂತ ಒಂದು ಅತ್ಯುತ್ಕೃಷ್ಟ ಉದಾಹರಣೆ ಹಾವೇರಿ ಶಿವಬಸಯ್ಯ ಆತ. ಆತನು ಇನ್ನೂ ವಿದ್ಯಾರ್ಥಿಯಾಗಿ ಮಲ್ಕೊಂಡಿದ್ದ. ರಾತ್ರಿ ಹೊತ್ತು ಯಾರೋ ಬಂದು ಕಾಲ ಹತ್ರ ಕೂತಂಗಾಯಿತು. ಪಕ್ಕದಲ್ಲಿದ್ದಂಥ ಕಂದಿಲ್ ಹಿಡ್ಕೊಂಡು ಹೆದರಿಕೆ ಆಯಿತು. ಕಣ್ಣು ಬಿಟ್ಟು ನೋಡ್ತಾನೆ, ಗದಿನ ತೋಂಟದ ಶ್ರೀಗಳು ಒಬ್ಬ ವಿದ್ಯಾರ್ಥಿಯ ಕಾಲಿನಂತಲ್ಲಿ ಕೂತಾರ. ಕಂದೀಲ್ ದೀಪದ ಬೆಳಕಿನೊಳಗೆ ಅವನ ಕಾಲಲ್ಲಿ ನಟ್ಟಂಥ ಮುಳ್ಳುಗಳನ್ನು ತೆಗಿತಾದ. ಅದು ಮುಗಿದ ಮೇಲೆ ಆ ಕಾಲನ್ನು ನಿಧಾನ ತೊಂಗೆಸೋದನ್ನು ಕೆಳಗಿಟ್ಟು ಮುಂದಿನ ಹುಡುಗನ ಕಾಲಿನ ಹತ್ರ ಹೋಗಿ ಅಲ್ಲಿರ್ತಕ್ಕಂಥ ಪಾದಗಳಿರ್ತಕ್ಕಂಥ ಮುಳ್ಳುಗಳನ್ನು ತೆಗಿತಾ ಇದ್ದಾರೆ. ಏನು ಹೇಳಬೇಕು ಇದಕ್ಕೆ? ಏನಂತ ವರ್ಣಿಸಬೇಕು ಇದನ್ನು? ಅವು ವಿದ್ಯಾರ್ಥಿ ಬರೆದಿನ ಶಿವಬಸಯ್ಯಗೆ ಹಿಂಗೆ ಆಯಿತು, ನಿನ್ನ ಪಾದಗಳಿಗೆ ಮುಳ್ಳು ತೆಗೆದಾರ ಅಂದ್ಕೂಡ ಅವ್ನು ಹೋಗಿ ದೀರ್ಘದಲ್ಲಿ ನಮಸ್ಕಾರ ಮಾಡಿ ಬಿಕ್ಕೋ ತಳ್ಕೋತ ಹೀಗ್ಯಾಕೆ ಮಾಡಿದಿರಿ ಬುದ್ಧಿ ಅಂತ ಕೇಳಿದ್ರೆ, ಅಪ್ಪ ಅವ್ವ ಅಪ್ಪನ ಬಿಟ್ಟು ಬಂದಿರ್ತೀರಿ, ನಿಮ್ಮವು ಇದ್ದರೆ ನಿಮ್ಮ ಕಾಲನ ಮುಳ್ಳು ತೆಗಿತಾ ಇಲ್ಲೋ, ಆ ಕೆಲಸ ನಾನು ಮಾಡೀನಿ. ಹೌದು, ಅವರ ಕೊನೆಗೆ ನಮ್ಮ ನೆನಪಿನಾಗ ಉಳಿಯೋದು ಅವ್ವಾಗೇನೆ. ಅವ್ರಿಗೆ ಅತ್ಯಂತ ಪ್ರಿಯವಾದಂಥ ಒಂದು ಹಾಡು. ಅದರೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡ್ತೀನಿ. ಅವ್ರ ಬಗ್ಗೆ ಮಾತನಾಡೋಕ್ಕೆ ಅವಕಾಶ ಕೊಟ್ಟಂಥ ಬೆಳಕಾಯಿತು ಬಾಗಲಕೋಟೆ ಅವರಿಗೆ ಧನ್ಯವಾದಗಳನ್ನ ಅರ್ಪಿಸ್ತಾ, ಅವರಿಗೆ ಅತ್ಯಂತ ಪ್ರಿಯವಾದಂಥ ಹಾಡು. ತನುವಿನೊಳಗನು ದೀನವಿದ್ದು, ತನುವಿನೊಳಗನು ದೀನವಿದ್ದು, ನನಗೆ ಒಂದು ಮಾತು ಹೇಳದೆ ಹೋದೆಯ ಹಂಸ, ನನಗೊಂದು ಮಾತು ಹೇಳದೆ ಹೋದೆಯ ಹಂಸ, ಹೋದೆಯ ಹಂಸ, ಹೋದೆಯ ಹಂಸ. ಶರಣಾರ್ಥಿ.